ನಮಸ್ಕಾರ ವೀಕ್ಷಕರೇ. ಕೋವಿಡ್ ಸೋಂಕು ದೇಶಾದ್ಯಂತ, ಅದರಲ್ಲೂ ಪ್ರಮುಖವಾಗಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ರೀತಿಯಲ್ಲಿ ಒಂದು ದಾಳಿ ಮಾಡ್ತಾ ಇರುವಂಥದ್ದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಹೌದು, ಎಲ್ಲ ರೀತಿಯ ಜನ ಸಮೂಹ ಇದರಿಂದ ಬಾಧಿತವಾಗಿರುವಂಥದ್ದು ಸರ್ವೇ ಸಾಮಾನ್ಯ. ಅದರಲ್ಲೂ ಪ್ರಮುಖವಾಗಿ ಮಾಧ್ಯಮ ಕ್ಷೇತ್ರನೂ ಕೂಡ ಇದರಿಂದ ಹೊರತಲ್ಲ ಅಂತ. ಸುಮಾರು 50ಕ್ಕೂ ಹೆಚ್ಚು ಪತ್ರಕರ್ತರು ಕೂಡ ಈ ಒಂದು ಸೋಂಕಿಗೆ ಬಲಿಯಾಗಿರುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಹೌದು, ಪತ್ರಿಕೋದ್ಯಮ ತನ್ನ ಅತ್ಯಂತ ಮಹತ್ವದ ಜವಾಬ್ದಾರಿಯನ್ನು ಈ ಸಂದರ್ಭದಲ್ಲಿ ನಿಭಾಯಿಸಬೇಕಾಗಿದೆ, ನಿಭಾಯಿಸ್ತಾ ಇದೆ, ನಿಭಾಯಿಸಬೇಕಾಗತ್ತೆ ಇನ್ನು ಭವಿಷ್ಯದಲ್ಲೂ ಕೂಡ. ಯಾಕೆ ಅಂತಂದರೆ ಪತ್ರಿಕೋದ್ಯಮ ಸ್ವತಂತ್ರ ಕಾಲದಲ್ಲಿ, ಸ್ವತಂತ್ರ ಸಂಗ್ರಾಮದಲ್ಲಿ ತನ್ನದೇ ಆದಂತಹ ಒಂದು ಮಹತ್ವದ ಒಂದು ಪಾತ್ರವನ್ನು ನಿರ್ವಹಿಸಿತ್ತು. ಅದು ಯುದ್ಧ ಕಾಲ ಆಗಬಹುದು, ಶಾಂತಿ ಕಾಲ ಆಗಬಹುದು, ಅಥವಾ ಯಾವುದೇ ರೀತಿಯಾದಂತಹ ಒಂದು ನೈಸರ್ಗಿಕ ವಿಕೋಪಗಳೇ ಆಗಿರಬಹುದು. ಎಲ್ಲ ಹಂತದಲ್ಲೂ ಕೂಡ ಪತ್ರಿಕೋದ್ಯಮ ತನ್ನದೇ ಆದಂತಹ ಒಂದು ಪಾತ್ರವನ್ನು ನಿರ್ವಹಿಸಿದೆ. ಈ ಒಂದು ಯಾರೂ ನಿರೀಕ್ಷೆ ಮಾಡದೇ ಇರುವಂತಹ ಒಂದು ಆರೋಗ್ಯ ಒಂದು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲೂ ಕೂಡ ಮಾಧ್ಯಮಗಳು ತನ್ನದೇ ಆದ ಪಾತ್ರ ನಿರ್ವಹಿಸ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಆದರೂ ಕೂಡ ಪತ್ರಿಕೋದ್ಯಮದಲ್ಲಿ ನೈತಿಕ ಮೌಲ್ಯಗಳು ಇನ್ನಷ್ಟು ವಿಜೃಂಭಿಸಬೇಕು, ಮತ್ತು ಒಂದು ರೀತಿಯಲ್ಲಿ ಜನಸಾಮಾನ್ಯರಿಗೆ ಅರಿವು ಮೂಡಿಸುವಂತಹ, ಜಾಗೃತಿ ಮೂಡಿಸುವಂತಹ ನಿಟ್ಟಿನಲ್ಲಿ ಹೆಚ್ಚು ಕೆಲಸ ಮಾಡಬೇಕು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹೌದು, ಇದೇ ವಿಚಾರದ ಬಗ್ಗೆ ನಾವಿವತ್ತು ಒಂದು ಚರ್ಚೆ ಮಾಡುವಂತಹ ಒಂದು ಕಾರ್ಯಕ್ರಮಕ್ಕೆ ನಾವಿವತ್ತು ಆಹ್ವಾನಿಸಿದರೆ ನಮ್ಮ ನಿಮ್ಹಾನ್ಸ್ನ ಟೆಲಿಮೆಡಿಸಿನ್ ವಿಭಾಗದ ಮುಖ್ಯಸ್ಥರು ಮತ್ತು ಯಾವ ರೀತಿ ಈ ಸಂದರ್ಭದಲ್ಲಿ ವರದಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮನ್ನು ಪತ್ರಿಕೋದ್ಯಮ ಸಮೂಹವನ್ನು ಜ್ಞಾಪಿಸುವಂತಹ, ಅವರಲ್ಲಿ ಅರಿವು ಮೂಡಿಸುವಂತಹ, ಅವರಲ್ಲಿರುವಂಥ ಪ್ರಜ್ಞೆಯನ್ನು ಬಡಿದೆಬ್ಬಿಸುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಡಾಕ್ಟರ್ ಸುರೇಶ್ ಬಡಾಮಠ ಅವರು ನಮ್ಮ ಜೊತೆ ಇದ್ದಾರೆ. ಡಾಕ್ಟರೇ, ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ. ಇದೇ ರೀತಿ ನಮ್ಮ ಜೊತೆಯಲ್ಲಿದ್ದು ಪತ್ರಕರ್ತರಾಗಿ ಅವರು ಒಂದೊಂದೇ ಹಂತವನ್ನು ದಾಟಿ ನಮ್ಮ ವಿಜಯಪುರದ ಮಹಿಳಾ ವಿಶ್ವವಿದ್ಯಾಲಯದ ಹಂಗಾಮಿ ಕುಲಪತಿಯಾಗಿ, ಅವರು ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಪ್ರಾಧ್ಯಾಪಕರು ಮತ್ತು ಪತ್ರಿಕೋದ್ಯಮ ಕ್ಷೇತ್ರದ ಎಲ್ಲ ಆಯಾಮಗಳನ್ನು ತಿಳ್ಕೊಂಡಿರುವಂತಹ ಡಾಕ್ಟರ್ ಓಂಕಾರ ಕಾಕಡೆ ಅವರು ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ ಕಾಕಡೆ ಅವರೇ, ನಿಮಗೂ ಕೂಡ ಆತ್ಮೀಯ ಸ್ವಾಗತ. ನಮಸ್ಕಾರ. ಡಾಕ್ಟರ್ ಸುರೇಶ್ ಬಡಾಮಠ ಅವರೇ, ಇದೊಂದು ಯಾರೂ ನಿರೀಕ್ಷೆ ಮಾಡದಿರುವಂತಹ ಒಂದು ಸನ್ನಿವೇಶ, ಒಂದು ಸಂದರ್ಭ. ಈ ಒಂದು ಸಂದರ್ಭದಲ್ಲಿ ಮಾಧ್ಯಮಗಳು ಮತ್ತಷ್ಟು ಜವಾಬ್ದಾರಿಯಿಂದ, ಪ್ರಜ್ಞೆಯಿಂದ ನೋಡ್ತಾ ಇದ್ದೇವೆ. ಹೌದು, ಅದರಲ್ಲೂ ಪ್ರಮುಖವಾಗಿ ನಮ್ಮ ಚಂದನ ವಾಹಿನಿ ಆ ನಿಟ್ಟಿನಲ್ಲಿ ಒಂದು ಮಾಧ್ಯಮ ಒಂದು ಸೀಮಾರೇಖೆಯನ್ನು ದಾಟದೆ ಒಂದು ಜಾಗೃತಿಗೆ, ಮಾಹಿತಿಗೆ, ಮನರಂಜನೆಗೆ ಎಷ್ಟು ಆದ್ಯತೆ ಕೊಡಬೇಕೋ ಅಷ್ಟು ಆದ್ಯತೆ ಕೊಟ್ಟು ಕೆಲಸ ಮಾಡ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ನೀವು ಮಾಧ್ಯಮಗಳ ಒಂದು ವರದಿಗಾರಿಕೆ ಬಗ್ಗೆ, ಮಾಧ್ಯಮಗಳ ಒಂದು ಯಾವ ರೀತಿ ಕೆಲಸ ಮಾಡಬೇಕು ಅಂತ ನೀವು ಬಯಸ್ತೀರಾ ಡಾಕ್ಟ್ರೇ? ನಮಸ್ಕಾರ ಎಲ್ಲ ನಮ್ಮ ಶ್ರೋತೃಗಳಿಗೆ. ನೋಡಿ, ಮಾಧ್ಯಮದವರು ಈ ಪ್ಯಾಂಡಮಿಕ್ ಅಲ್ಲಿ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಈಗ ನೋಡಿ, ಈ ಕೋವಿಡ್ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ, ಡಾಕ್ಟರ್ಸ್ಗೂ ಗೊತ್ತಿರ್ಲಿಲ್ಲ, ಅಥವಾ ಸೈಂಟಿಸ್ಟ್ಗಳಿಗೂ ಗೊತ್ತಿರ್ಲಿಲ್ಲ. ಆಮೇಲೆ ಜನರಿಗೆ ನಾವು ಕೆಲವೊಂದು ವಿಷಯಗಳನ್ನು ಮುಟ್ಟಿಸ್ಬೇಕಾಗಿತ್ತು. ಇದನ್ನ ಹೇಗೆ ಅದನ್ನ ತಡೆಗಟ್ಟಬೇಕು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಥವಾ ದೈಹಿಕ ದೂರವನ್ನು ಹೇಗೆ ಇಟ್ಕೋಬೇಕು, ಸೋಷಿಯಲ್ ಡಿಸ್ಟೆನ್ಸ್ ದೈಹಿಕ ದೂರ ಹೇಗೆ ಇರಬೇಕು, ಮಾಸ್ಕ್ ಹಾಕೊಳ್ಳೋದ್ರ ಬಗ್ಗೆ ಆಗ್ಲಿ ಇನ್ಫಾರ್ಮೇಶನ್ ಬೇಗ ನಾವು ಎಲ್ಲಾ ಜನರಿಗೆ ನಮ್ಮ ಗ್ಲೋಬಲ್ ಅಲ್ಲಿ ಎಲ್ಲರಿಗೂ ಮುಟ್ಟಿಸೋ ರೀತಿಯಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಆದ್ರೆ ಕೆಲವರು ಇತ್ತೀಚೆಗೆ ಬರ್ತಾ ಮೋಸ್ಟ್ ಪ್ರಾಬ್ಲಿ ಏನೇನು ಹೇಳ್ಬೋದು ಅಂದ್ರೆ, 1 ವರ್ಷ ಆಯ್ತು ಈ ಪ್ಯಾಂಡಮಿಕ್ ಹೋಗಿಲ್ಲ, ಸೆಕೆಂಡ್ ವೇವ್ ಬಂದಿದೆ. ಕೆಲವರು ಪ್ರೆಸ್ ಅಲ್ಲಿರೋ ಜರ್ನಲಿಸ್ಟ್ಗಳು, ಕೆಲವರು ಟಿವಿಗಳು ಸ್ವಲ್ಪ ಮೋಸ್ಟ್ಲಿ ಯಂಗ್ಸ್ಟರ್ಸ್ಗಳು ಎಕ್ಸೈಟೆಡ್ ಆಗಿ ಕೆಲವೊಂದು ವೈಭವೀಕರಣ ಮಾಡಿ ತೋರಿಸ್ತಾ ಇದ್ದಾರೆ. ಅದು ಸ್ವಲ್ಪ ಕಡಿಮೆ ಆದ್ರೆ ಒಳ್ಳೇದು. ಯಾಕಂದ್ರೆ ಈ ಪ್ಯಾಂಡಮಿಕ್ ಅಲ್ಲಿ ಆಶಾಭಾವನೆಗಳನ್ನು ಹುಟ್ಟಿಸಬೇಕೇ ವಿನಃ ನಿರಾಶಾ ಭಾವನೆ ಬೇಡ. ಆಕ್ಚುಯಲ್ ಫಿಗರ್ಸ್ ಪ್ರಕಾರ ನೋಡಿದ್ರೆ 100 ಜನ ಕೋವಿಡ್ ಸೋಂಕಿತ ಆದ್ರೆ 1% ಕೆಳಗಡೆ ಸಾವು ಆಗೋ ಚಾನ್ಸಸ್ ಇದೆ. ಅಷ್ಟೇ, 1% ಕಡಿಮೆ. ಬಟ್ 1% ನಮ್ಮ ಭಾರತ ಜನಸಂಖ್ಯೆಗೆ ಬಹಳ ದೊಡ್ಡದು. 138 ಕೋಟಿಗೆ 1% ಅಂದ್ರೆ ಆಲ್ಮೋಸ್ಟ್ 1,38,00,000 ಜನ ಅಷ್ಟು ಸಾವಾಗಬಹುದು ಅನ್ನೋ ಒಂದು ಊಹಿಕೆ ಇರ್ಬೋದು. ಅದು ನಂಬರ್ಸ್ ಅಲ್ಲಿ ದೊಡ್ಡದು. ಆದ್ರೆ 100ಕ್ಕೆ 1 ಆದಾಗ ನಾವು ಆಶಾಭಾವನೆ ತೋರಿಸ್ಬಿಟ್ಟು ಮುಂದೆ ಹೋಗ್ಬೇಕೇ ವಿನಃ
ಹೆದರಿಸೋದು ಮಾಡಿದ್ರೆ ಕಷ್ಟ ಆಗುತ್ತೆ. ಅದರಿಂದ ಜನರು ಕೂಡ ಅವರ ಮನಸ್ಸು ಏನಪ್ಪಾ ಎಲ್ಲರೂ ತೊಂದರೆ ಆಗ್ತಾ ಇದೆ, ಏನಿದು ಅಂತ ಗಾಬರಿ ಮಾಡ್ಕೊಳೋದ್ರಿಂದ ತೊಂದರೆ ಜಾಸ್ತಿ ಆಗುತ್ತೆ ವಿನಃ ಕಡಿಮೆ ಆಗಲ್ಲ. ಅದು ಇಂಡಿವಿಜುವಲ್ ಲೆವೆಲ್ ಅಲ್ಲಿ, ಅಂದ್ರೆ ಒಂದು ಇಂಡಿವಿಜುವಲ್ ಒಬ್ರಿಗೆ ಮೇಲೆ. ಫ್ಯಾಮಿಲಿ ಮೇಲೆ ಏನಾಗುತ್ತೆ, ಮನೆಯ ತಂದೆ ಇರಬಹುದು, ತಾಯಿ ಇರಬಹುದು, ಅವ್ರು ಗಾಬರಿ ಮಾಡ್ಕೊಳಕತ್ತಿದ್ರೆ ಆ ಗಾಬರಿ ಮಕ್ಕಳ ಮೇಲೆ ಬೀಳತ್ತೆ. ಮಕ್ಕಳು ಅದನ್ನ ನೋಡ್ಬಿಟ್ಟು ಅಯ್ಯೋ ನಮ್ ತಂದೆ ತಾಯಿ ಗಾಬರಿ ಮಾಡ್ಕೊಳ್ತೀರ ಅಂತಂದ್ರೆ ಅವರು ಅಳೋದಾಗೋದು ಇರ್ಬೋದು, ಅಥವಾ ಅವ್ರಿಗೂ ಗಾಬರಿ ಕಾಯಿಲೆ ಬರೋದು ಇರ್ಬೋದು, ಅಥವಾ ಇನ್ನು ಹೇಳ್ಬೋದು ಅಂದ್ರೆ ಡಿಪ್ರೆಷನ್ಗೆ ಹೋಗೋ ಚಾನ್ಸಸ್ ಇರುತ್ತೆ. ಒಂದು ಉದಾಹರಣೆ ಕೊಡ್ತೀನಿ ಸಿಂಪಲ್ ಆಗಿ. ಇವತ್ತು ಬೆಳಗ್ಗೆ ನಡೆದಿದೆ ಇದು. ಒಂದು ಅಸ್ಸಾಮಿನ ಗುವಾಹಟಿಯಲ್ಲಿ ಹೆಂಡತಿಗೆ ಕೋವಿಡ್ ಪಾಸಿಟಿವ್ ಆಗುತ್ತೆ, ನೊಂದ ಗಂಡ ಗಾಬರಿ ಬಿದ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಇದು ಬೆಳಗ್ಗೆ ಆಗಿದೆ ನೋಡಿ. ಅದು ನಾವು ಗಾಬರಿ ನೋಡಿ, ಒಂದು ಇನ್ಫಾರ್ಮೇಶನ್ ಕೊಡೋದು, ಏನು ಇದಿದೆ ಕಾಯಿಲೆ, ಈ ತರ ಮಾಡ್ಬೇಕು ಅಂತ. ನಾವು ಅದನ್ನ ವೈಭವೀಕರಣ ಮಾಡಕ್ ಹೋಗಿ ಅಥವಾ ನಾವು ಅದನ್ನ ಸೆನ್ಸೇಷನಲೈಸ್ ಮಾಡಕ್ ಹೋದಾಗ ಏನಾಗುತ್ತೆ ಅಂದ್ರೆ ಗಾಬರಿ ಜಾಸ್ತಿ ಆಗುತ್ತೆ. ಅದೊಂದೇ ಅಲ್ಲ, ಈಗ ಫ್ಯಾಮಿಲಿಯಲ್ಲೇ ತಗೊಳ್ಳಿ, ಸಿಂಪಲ್ ಆಗಿ ಹೇಳ್ಬೋದು ಅಂತಂದ್ರೆ, ತುಂಬಾ ಗಾಬರಿ ಹುಟ್ಟಿಸಿದ್ರೆ ಜನರು ಪದೇ ಪದೇ ಹಾಸ್ಪಿಟ್ಲಿಗೆ ಹೋಗ್ಬೋದು, ಅಲ್ಲಿಂದ ಕೋವಿಡ್ ಸೋಂಕಾಗ್ಬೋದು. ಇನ್ನೊಂದು, ತುಂಬಾ ಜನ ಗಾಬರಿ ಬಿದ್ಬಿಟ್ಟು ಅಯ್ಯೋ ಹೊರಗೋಗ್ಬಿಟ್ರೆ ಕೋವಿಡ್ ಬರುತ್ತೆ ಅಂತ ಲಾಸ್ಟ್ ಮಿನಿಟ್ ತನಕ ಟ್ರೀಟ್ಮೆಂಟ್ ಗೆ ಹೋಗೋದಿಲ್ಲ. ಅವಾಗ ಏನಾಗುತ್ತೆ, ಆಕ್ಸಿಜನ್ ಸ್ಯಾಚುರೇಷನ್ 70-75 ಬಂದಾಗ ಕರ್ಕೊಂಡ್ ಬರ್ತಾರೆ. ಪಾಪ ಡಾಕ್ಟರ್ ಏನ್ ಮಾಡ್ತಾನೆ, ಅವ್ರಿಗೆ ಆಕ್ಸಿಜನ್ ಕೊಡು, ಅದನ್ನ ಅರೇಂಜ್ ಮಾಡೋದ್ರೊಳಗೆ ತೀರ್ಕೊಳ್ತಾರೆ, ಗಲಾಟೆ ಆಗುತ್ತೆ. ಆ ತರ ಕೂಡ ಆಗಬಾರ್ದು. ಅದು ಎರಡನೇದು. ಮೂರನೇದು, ನಮ್ಮ ನ್ಯಾಷನಲ್ ಲೆವೆಲ್ ಅಥವಾ ಕಮ್ಯುನಿಟಿ ಲೆವೆಲ್ ಅಲ್ಲಿ ನೋಡಿದ್ರೆ ಒಂದ್ ರೀತಿ ನಾವು ಗಾಬರಿ ಹುಟ್ಟಿಸಿದ್ರೆ ಏನಾಗುತ್ತೆ ನೋಡಿ, ಯಾವುದೇ ಪ್ಯಾನಿಕ್ ಮೂಮೆಂಟ್ ಅಂತ ಕರಿತೀವಿ ನಾವು, ಆ ಪ್ಯಾನಿಕ್ ಮೂಮೆಂಟ್ ಅಲ್ಲಿ ಈ ನಮ್ಮ ಶೇರ್ ಮಾರ್ಕೆಟ್ ಸೆನ್ಸೆಕ್ಸ್ ಏರಿಳಿತ ಆಗುತ್ತೆ. ಅದೇ ರೀತಿ ಎಲ್ಲಾ ಕಮಾಡಿಟೀಸ್ ಕೂಡ ಆಗುತ್ತೆ. ನಾವು ಪ್ಯಾನಿಕ್ ಜನರೇಟ್ ಮಾಡಿದ್ವಿ ಅಂದ್ರೆ, ಈ ರೆಮ್ಡಿಸಿವಿರ್ ಮಾತ್ರೆಗಳು ಯಾವುದೋ ಒಂದು ಊರಲ್ಲಿ, ಎಕ್ಸಾಂಪಲ್ ಹೇಳ್ತೀನಿ, ಎಲ್ಲೋ ಒಂದ್ ಕಡೆ ನಾಗ್ಪುರಲ್ಲೆಲ್ಲೋ ರೆಮ್ಡಿಸಿವಿರ್ ಸಿಗ್ತಿಲ್ಲ ಅಂತ ಹೇಳಿದ್ರು. ಅದನ್ನು ಸಡನ್ ಆಗಿ ನಾವೆಲ್ಲಾ ಕಡೆ ಹೇಳೋದು ಅಥವಾ ನ್ಯೂಸ್ ಅಲ್ಲಿ ಜೋರಾಗಿ ಕಿರ್ಚಕ್ ಸ್ಟಾರ್ಟ್ ಮಾಡಿದ್ರೆ, ಬ್ಯಾಂಗ್ಳೂರಲ್ಲಿ ಯಾರೋ ಇರೋ ರೆಮ್ಡಿಸಿವಿರ್ ಅಂತ ಅವನು ಸ್ಟಾಕ್ ಇಟ್ಕೊಂಡಿರ್ತಾನೆ, ಅವನ ಹತ್ರ ತುಂಬಾನೇ ಇದೆ, ಅಲ್ಲೆಲ್ಲೋ ಕಡಿಮೆ ಆಗಿದೆ ಅಂತ ಇವನೇನ್ ಮಾಡ್ತಾನೆ, ರೇಟ್ ಜಾಸ್ತಿ ಮಾಡ್ತಾನೆ. ದುಡ್ಡಿರೋರು ಆ ರೇಟ್ ಅಲ್ಲಿ ಜಾಸ್ತಿ ಕೊಂಡ್ಕೊಂಡು ಡಬಲ್ ಆಗಿ ಮಾರಕ್ ಟ್ರೈ ಮಾಡ್ತಾರೆ, ಬೆಡ್ ಬ್ಲಾಕ್ ಮಾಡ್ತಾರೆ, ಆಕ್ಸಿಜನ್ ಸಿಲಿಂಡರ್ ಎತ್ಕೊಂಡು ಹೋಗ್ತಾರೆ. ಅಂದ್ರೆ ಇರ್ರಾಷನಲ್ ಬಿಹೇವಿಯರ್ ಸ್ಟಾರ್ಟ್ ಆಗುತ್ತೆ. ಇದು ಬೇಡ. ಸೊ ನಾವೇನ್ ಮಾಡ್ಬೇಕು, ಇನ್ಫಾರ್ಮೇಶನ್ ಕೊಡ್ಬೇಕು ಸರ್. ಕೊಡ್ಲಿಲ್ಲ ಅಂತಂದ್ರೆ ನಾವು ಪ್ಯಾಂಡಮಿಕ್ ನ ನಿಲ್ಸೋಕ್ ಆಗಲ್ಲ. ವ್ಯಾಕ್ಸಿನೇಷನ್ ಒಂದ್ರೆಯಿಂದ ಅಲ್ಲ, ಮಾಸ್ಕ್ ಹಾಕೋಬೇಕು, ನಮ್ಮ ದೈಹಿಕ ದೂರವನ್ನು ಮೇಂಟೈನ್ ಮಾಡಬೇಕು. ಅದನ್ನೆಲ್ಲ ಇದುವರೆಗೂ ನಾವು ಮಾಡಿರೋದು ಮಾಧ್ಯಮದಿಂದನೇ. ಆ ಮಾಧ್ಯಮ ಇಲ್ಲದೆ ನಾವು ಮುಂದೆ ಹೋಗಕ್ಕಾಗಲ್ಲ. ಐ ಆಮ್ ವೆರಿ ಕ್ಲಿಯರ್ ಅಬೌಟ್ ದಟ್. ಬಟ್ ನಾವೇನೋ ಎಲ್ಲೋ ಒಂದು ಲೈನ್ ನ ಕ್ರಾಸ್ ಮಾಡ್ತಾ ಇದೀವಿ ಅನ್ನೋ ಒಂದು ಭಾವನೆ, ಅದನ್ನ ನಾನು ಮುಂದೆ ಇಡ್ತಾ ಇದ್ದೀನಿ ಸರ್. ಓಕೆ, ಡಾಕ್ಟರ್ ಕಾಕಡೆ ಅವರೇ, ನೀವು ಕೂಡ ಪತ್ರಿಕೋದ್ಯಮದ ಎಲ್ಲಾ ಆಯಾಮಗಳನ್ನ ನೋಡಿದಂಥವ್ರು, ನೀವು ಕೂಡ ಅಂದ್ರೆ ಎಲ್ಲಾ ರೀತಿಯ ಒಂದು ಪ್ರಕೃತಿ ವಿಕೋಪಗಳನ್ನ ವರದಿ ಮಾಡಿದಂಥವ್ರು, ಅದಕ್ಕೆ ಕಣ್ಣಾರೆ ಸಾಕ್ಷಿಯಾದಂಥವ್ರು, ಪತ್ರಿಕೋದ್ಯಮದಲ್ಲಿ ಒಂದು ಹೊಸ ಪ್ರತಿಭೆಗಳನ್ನ ಮತ್ತೆ ಹೊಸ ಆಶಾಭಾವನೆಯನ್ನ ಬಿತ್ತಿ ಬೆಳೆಯುವಂತಹ ಒಂದು ವೃತ್ತಿಯಲ್ಲೂ ಕೂಡ ನೀವು ಇದ್ದೀರಾ. ಈ ಸಂದರ್ಭದಲ್ಲಿ ನಿಮ್ಮ ಅನಿಸಿಕೆ, ನಿಮ್ಮ ಒಂದು ವಿಮರ್ಶೆ, ನಿಮ್ಮ ಒಂದು ವಿಶ್ಲೇಷಣೆ ಏನು ಅಂತ? ಇವತ್ತು ಈಗಾಗಲೇ ಡಾಕ್ಟರ್ ಸುರೇಶ್ ಅವರು ಹೇಳಿದ ಹಾಗೆ ನಾವು ಒಂದು ವಿಚಿತ್ರವಾದಂತಹ ಸಂಕಷ್ಟದ ಪರಿಸ್ಥಿತಿಯನ್ನ ಎದುರಿಸ್ತಾ ಇದ್ದೀವಿ. ಕೋವಿಡ್ ಮೊದಲನೇ ಅಲೆಯಿಂದ ನಾವು ಚೇತರಿಸಿಕೊಳ್ತಕ್ಕಂತಹ ಸಂದರ್ಭದಲ್ಲೇ ಎರಡನೇ ಅಲೆ ಬಂದು ನಮಗೆ ಅಪ್ಪಳಿಸಿದೆ, ಮತ್ತೆ ಅದು ಜೋರಾಗಿ ಕೂಡ ಅಪ್ಪಳಿಸಿದೆ. ಇಂಥ ಒಂದು ಸಂದರ್ಭದಲ್ಲಿ ಮಾಧ್ಯಮಗಳು ಅಂದ್ರೆ ನಾವು ನಮ್ಮ 4ನೇ ಆಧಾರ ಸ್ತಂಭ ಅಂತ ಹೇಳ್ತೀವಿ, ರೈಟ್ಲಿ ಪಾಯಿಂಟೆಡ್ ಔಟ್ ಔಟ್ ಯಾರು ನಮ್ಮ ಡಾಕ್ಟರ್ ಸುರೇಶ್ ಅವರು, ಒಂದು ಹಂತವನ್ನ ಮೀರಿ ಮಾಧ್ಯಮಗಳು ನಡೆದುಕೊಳ್ತಾ ಇದ್ದೆವು ಅಂತಕ್ಕಂಥ ಮಾತನ್ನ ಬಹಳ ಸೂಕ್ಷ್ಮವಾಗಿ ಅವರು ಹೇಳಿದ್ದಾರೆ. ಆದ್ರೆ ಇವತ್ತು ಸಮಾಜದಲ್ಲಿ ಕೂಡ ವ್ಯಾಪಕವಾಗಿ ಮಾಧ್ಯಮಗಳ ಬಗ್ಗೆ ಟೀಕೆಗಳು ವ್ಯಕ್ತ ಆಗ್ತಿರೋದು ನಿಜ. ಆದ್ರೆ ಇಲ್ಲಿ ಒಂದು ಮಾತನ್ನ ನಾವು ಸಮಾಜದಲ್ಲಿ ಏನ್ ನಡೆಯುತ್ತೆ ಅದರ ಪ್ರತಿಬಿಂಬನೆ ಮಾಧ್ಯಮ. ಸಮಾಜದಲ್ಲಿ ನಡೀತಕ್ಕಂತಹ ಘಟನೆಗಳನ್ನ ನಾವು ಯಥಾವತ್ತಾಗಿ ಜನರಿಗೆ ತಲುಪುತ್ತೆ, ಅದರ ಪರಿಣಾಮಗಳು ಬೇರೆ ಬೇರೆ ಭಿನ್ನವಾಗಿ ಆಗಿರುತ್ತದೆ. ಇಲ್ಲಿ ನಾವು ವರದಿಯನ್ನ ಮಾಡಬೇಕಾದಾಗ ಒಂದು ರೆಮಿಡಿಸಿವಿರ್ ಬಗ್ಗೆ ಹೇಳಿ ಪ್ರಚಾರ ಪಡೀತಿದ್ದಂಗೆ ಸರ್ಕಾರಗಳು ಎಚ್ಚೆತ್ತುಕೊಂಡು ಅವುಗಳ ಪೂರೈಕೆಗೆ ಕ್ರಮವನ್ನ ತೆಗೆದುಕೊಂಡಿರ್ತಾರೆ. ಆಕ್ಸಿಜನ್ ಬೆಡ್ಗಳ ಕೊರತೆ ಆಯ್ತು ಅಂತ ವರದಿಯನ್ನ ಮಾಡಿದಾಗ ಆ ಆಕ್ಸಿಜನ್ ಬೆಡ್ಗಳನ್ನ ಆಕ್ಸಿಜನ್ ಅನ್ನ ಪೂರೈಸತಕ್ಕಂತಹ ಸಮರ್ಪಕವಾಗಿ ಅವುಗಳ ಒದಗಿಸ್ತಕ್ಕಂತಹ ಕೆಲಸವನ್ನ ಸರ್ಕಾರ ಮಾಡಿ. ಇಲ್ಲಿ ಮಾಧ್ಯಮಗಳು ಮುಖ್ಯವಾಗಿ ಸರ್ಕಾರ ಮತ್ತು ಜನರ ಮಧ್ಯೆ
ಇಂತಹ ಒಂದು ಸಂದರ್ಭದಲ್ಲಿ ಒಂದು ಅವಘಡ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇವತ್ತು ಮಾಧ್ಯಮಗಳಲ್ಲಿ ಕೂಡ ವಾಣಿಜ್ಯೀಕರಣ ಪ್ರಭಾವ ಬೀರ್ತಾ ಇದೆ. ಅದನ್ನ ನಾವು ಮುಕ್ತವಾಗಿ ಒಪ್ಕೊಳ್ಬೇಕಾಗತ್ತೆ. ವಾಣಿಜ್ಯೀಕರಣದ ಪ್ರಭಾವದಿಂದಾಗಿ ಏನಾಗಿದೆ, ಇವತ್ತು ಇಲ್ಲಿ ಮಾಧ್ಯಮಗಳಲ್ಲಿ ಕೂಡ ಪೈಪೋಟಿ ಆರಂಭ ಆಗಿದೆ, ಸ್ಪರ್ಧೆ ಆರಂಭ. ಸಿಲುಕಿರ್ತಕ್ಕಂತಹ ಮಾಧ್ಯಮ ಸಂಸ್ಥೆಗಳು ಮತ್ತು ಪತ್ರಕರ್ತರು ಒಂದು ಲಕ್ಷ್ಮಣ ರೇಖೆ ಅಂತ ಏನಿದೆ, ಆ ಲಕ್ಷ್ಮಣ ರೇಖೆಯನ್ನ ದಾಟಿಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೇವೇನೋ ಅಂತಕ್ಕಂತಹ ಒಂದು ಸನ್ನಿವೇಶ ಇವತ್ತು ನಿರ್ಮಾಣ ಆಗಿದೆ. ಇವತ್ತು ಕೋವಿಡ್ ಸಂದರ್ಭದಲ್ಲಿ ನೈತಿಕ ಪತ್ರಿಕೋದ್ಯಮ ಅಂತ ನೀವು ಪ್ರಸ್ತಾಪ ಮಾಡಿದ್ರಲ್ಲ, ಅಲ್ಲೇನೆ ಇದೆ, ನಮ್ಮ ನೈತಿಕತೆಯನ್ನ ನಾವು ಕಾಪಾಡಿಕೊಂಡು ನಮ್ಮ ಜವಾಬ್ದಾರಿಯನ್ನ ಮೆರೆಯೋದರ ಮೂಲಕ ನಾವು ಸಮಾಜದ ಸ್ವಾಸ್ಥ್ಯ ಸಮಾಜವನ್ನ ನಿರ್ಮಾಣ ಮಾಡೋದಕ್ಕೆ ಮಾಧ್ಯಮಗಳು ಇವತ್ತು ಮುಂದಾಗಬೇಕು ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸಗಳಾಗ್ತಾ ಇದೆ. ಅದನ್ನ ಡಾಕ್ಟರ್ ಸುರೇಶ್ ಅವರು ಅದನ್ನ ಅಕ್ನಾಲೇಜ್ ಕೂಡ ಮಾಡಿದ್ರು. ಅಲ್ಲಿ ಒಂದು ಆತಂಕವನ್ನ ಅವರು ವ್ಯಕ್ತಪಡಿಸ್ತಾರೆ. ಮಾನಸಿಕ ಕ್ಷೋಭೆಗೆ ಕಾರಣ ಆಗ್ತಕ್ಕಂತಹ ಸಂಗತಿಗಳು ಪ್ರಸಾರ ಆಗ್ತಾ ಇದ್ದವು, ವೈಭವೀಕರಣ ಆಗ್ತಾ ಇದೆ, ಅದಕ್ಕೆ ತಡೆ ಆಗ್ಬೇಕು ಅಂತಕ್ಕಂಥದ್ದು ಅದನ್ನ ನಾನು ಕೂಡ ಒಪ್ತೀನಿ. ಓಕೆ, ಡಾಕ್ಟರ್ ಸುರೇಶ್ ಅವರೇ, ನಾವು ಈಗ ನೀವೇ ಒಂದು ಹೇಳಿದ ಪ್ರಕಾರ, ನಿಮ್ಮ ಅಧ್ಯಯನದ ಪ್ರಕಾರನೇ ಸಾಕಷ್ಟು ಮಾನಸಿಕವಾಗಿ ಇಂತಹ ಘಟನೆಗಳನ್ನು ವರದಿ ಮಾಡಬೇಕಾದ್ರೆ, ವಿಜೃಂಭಿಸಿದ್ರೆ, ಅಥವಾ ಅದಕ್ಕೆ ಹೆಚ್ಚು ಒಂದು ವೈಭವೀಕರಣ ಮಾಡಿದ್ರೆ, ಅಥವಾ ಕೋವಿಡ್ ಇಂದ ಮೃತಪಟ್ಟ ಯಾವುದೋ ಶವಗಳನ್ನು ಪದೇ ಪದೇ ತೋರಿಸ್ತಾ ಇದ್ರೆ, ಅಥವಾ ಬೇರೆ ಇನ್ಯಾವುದೋ ಈ ಥರದ್ದೊಂದು ಘಟನೆಗಳನ್ನು ಹೆಚ್ಚು ನಾವು ತೋರಿಸ್ತಾ ಇದ್ದಷ್ಟು ಒಂದು ಜನರಲ್ಲಿ ಆತಂಕ, ಭೀತಿ ಉಂಟಾಗುತ್ತೆ ಅನ್ನುವಂಥ ಮಾತನ್ನು ಕೂಡ ನೀವು ಹೇಳಿದ್ದೀರಾ. ಅದು ಹೇಗೆ, ಯಾವ ರೀತಿ ಮಾಧ್ಯಮಗಳು ಈ ಸಂದರ್ಭದಲ್ಲಿ ವರದಿ ಮಾಡಬೇಕಾಗತ್ತೆ? ಅದರಲ್ಲೂ ಪ್ರಮುಖವಾಗಿ ಕೋವಿಡ್ ಒಂದು ಶವಗಳನ್ನು ಇದು ಮಾಡುವಂಥದ್ದು ಇರಬಹುದು, ಅಥವಾ ಅದನ್ನ ಅಂತ್ಯ ಸಂಸ್ಕಾರ ಮಾಡುವಂಥ ಸಂದರ್ಭದಲ್ಲಿರಬಹುದು. ಒಟ್ಟಾರೆ ಈ ಒಂದು ವೈದ್ಯಕೀಯ ಒಂದು ಸವಾಲಿನ ಸಂದರ್ಭದಲ್ಲಿ ಮಾಧ್ಯಮಗಳು ಹೇಗೆ ವಸ್ತುನಿಷ್ಠವಾಗಿ ವರದಿ ಮಾಡಬೇಕಾಗತ್ತೆ? ನಾವು ಸಾಕಷ್ಟು ಅಂತಾರಾಷ್ಟ್ರೀಯ ಮಾಧ್ಯಮಗಳನ್ನು ಕೂಡ ನಾವು ನೋಡಿದ್ದೇವೆ, ಯಾವ ರೀತಿಯ ಸಂಯಮದಿಂದ ಅವು ಕಾರ್ಯನಿರ್ವಹಿಸ್ತವೆ ಅನ್ನುವಂತಹ ಒಂದು ವಿಷಯನೂ ಕೂಡ ನಾವು ಗಮನಿಸಿದ್ದೇವೆ. ನಿಮ್ಮ ಅನಿಸಿಕೆ ಏನು ಅಂತ? ನೋಡಿ, ಇದು ನಾನೇನು ಹೊಸದಾಗಿ ಹೇಳ್ತಾ ಇಲ್ಲ. ನ್ಯೂಸ್ ಬ್ರಾಡ್ಕಾಸ್ಟಿಂಗ್ ಸ್ಟ್ಯಾಂಡರ್ಡ್ ಅಥಾರಿಟಿ 2009 ಒಂದು ಗೈಡ್ಲೈನ್ ತಂದಿದೆ. ಆ ಕ್ಲೋಸ್ ಅಪ್ ಬಾಡಿ ಪಾರ್ಟ್ಸ್ ನ ಅವನ್ನೆಲ್ಲ ತೋರಿಸಬೇಡಿ ಅಂತ ಕ್ಲಿಯರ್ ಆಗಿ ಹೇಳಿದೆ. ಅದು 2009 ಹೇಳಿದೆ. ಒಂದು ಸಣ್ಣ 2015 ಒಬ್ರು ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಒಬ್ರು ಪೊಲಿಟಿಷಿಯನ್, ರಾಜಕೀಯ ವ್ಯಕ್ತಿಯ ವೈಫು. ಅವರು ಆತ್ಮಹತ್ಯೆ ಮಾಡ್ಕೊಂಡಿರೋ ಜಾಗ ಆಗ್ಲಿ, ಅವರ ಬಾಡಿನೆಲ್ಲ ತೋರಿಸ್ತಾರೆ ಒಂದು ನ್ಯೂಸ್ ಚಾನೆಲ್ ಅಲ್ಲಿ 9 ಗಂಟೆ ರಾತ್ರಿ ತೋರಿಸಿದಾಗ ತೋರಿಸಿದ್ರೆ ತಪ್ಪಾಗತ್ತೆ ಅಂತ ಅಂದ್ಬಿಟ್ಟು ಎನ್ಕ್ವೈರಿ ವಾಸ್ ಕಂಡಕ್ಟೆಡ್. ಎನ್ಕ್ವೈರಿ ಕಂಡಕ್ಟ್ ಮಾಡಿದಾಗ ನ್ಯೂಸ್ ಚಾನೆಲ್ ಅವರು ಕೊನೆಗೆ ತಪ್ಪು ಒಪ್ಕೊಳ್ತಾರೆ, ಸರ್ ನಾವು ಮಾಡಬಾರ್ದಿತ್ತು, ಮಾಡಿದೀವಿ ಅಂತ ಹೇಳ್ಬಿಟ್ಟು ದೇ ಅಪಾಲಜಿನೂ ತೋರಿಸ್ತಾರೆ. ಸರ್ ಇದು ತೋರ್ಸರಿ ಏನ್ ತೊಂದ್ರೆ, ಬಿಡ್ಲಿ ಸರ್, ಅದು ಆಗಿರೋದೇ ನಿಜ, ಸತ್ಯ ತೋರಿಸೋದು ನಿಜ. ಬಟ್ ದ ಪ್ರಾಬ್ಲಮ್ ಏನಾಗುತ್ತೆ ನೋಡಿ, ಸತ್ಯ ತೋರಿಸ್ಬೇಕು, ಎಷ್ಟರ ಮಟ್ಟಿಗೆ ತೋರಿಸ್ಬೇಕು ಅನ್ನೋದು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಯಾವ ರೀತಿ ಯಾವ ರೀತಿ ತೋರಿಸೋದು ಮುಖ್ಯ. ನಾನು ಎಕ್ಸಾಂಪಲ್ ಕೊಡ್ತೀನಿ. ಉದಾಹರಣೆಗೆ, ನಾನು ಐಸಿಯುಗೆ ರೌಂಡ್ಸ್ ಹೋಗ್ತೀನಿ. ಐಸಿಯು ಅಂದ್ರೆ ಇಂಟೆನ್ಸಿವ್ ಕೇರ್ ಯೂನಿಟ್ಗೆ. ಅಲ್ಲಿ ಒಬ್ಬ ಪೇಷಂಟ್ ಬಹಳ ನೊಂದ್ಕೊಂಡು ಅಥವಾ ತೊಂದರೆಯಲ್ಲಿದ್ದಾನೆ, ಅವನು ಸಾಯ್ಬಹುದು ಬದುಕಬಹುದು ಅನ್ನೋ ಒಂದು ಒದ್ದಾಟದಲ್ಲಿದ್ದಾನೆ. ನನಗೇನ್ ಅನ್ಸುತ್ತೆ, ಹೋಗ್ತೀನಿ, ಅವನು ಸಾಯೋ ಚಾನ್ಸಸ್ ಇದೆ 50% ಅಂತ ಇಟ್ಕೊಳ್ಳಿ, ಬದುಕೋ ಚಾನ್ಸಸ್ 50% ಇದೆ. ಹೋಗ್ಬಿಟ್ಟು ಏನ್ ಹೇಳ್ಬೇಕು ನಾನು, ಏನಾಗಲ್ಲ ಕಣಯ್ಯ, ಚೆನ್ನಾಗಾಗ್ತೀಯ, ದೇವರಿದಾನೆ, ನಂಬು ಅಂತ ಹೇಳ್ಬೇಕದನ್ನ. ನೋಡಪ್ಪ 50% ನೀನ್ ಬದುಕಲ್ಲ, ಹೋಗ್ಬಿಡ್ತೀಯ, ಕಷ್ಟ ಐತೆ, ನೋಡ್ಕೋ ಅಂತ ನಾನು ನಿರಾಶಾ ಭಾವನೆ ಹುಟ್ಟಿಸ್ಬಾರ್ದು. ಆಶಾ ಭಾವನೆ ಹುಟ್ಟಿಸಿದ್ರೆ ಅವರು ಬೌನ್ಸ್ ಬ್ಯಾಕ್ ಆಗ್ತಾರೆ. ಸೊ ಅದು ವಿ ಹ್ಯಾವ್ ಟು ಗಿವ್ ಹೋಪ್ ಕೊಡೋ ಬಿಟ್ಟು ನಾವು ಅದನ್ನ ನೆಗೆಟಿವ್ ಆಗಿ ಮಾತಾಡಿದ್ರೆ, ನೋಡಿ ನಾನು 50% ಹೇಳ್ತಾ ಇದ್ದೀನಿ. ಇಲ್ಲಿ 99% 1% ಇದೆ ಕೋವಿಡ್ ಅಲ್ಲಿ ಸಾವು. ಅಲ್ಲಿ ನಾವು ಎಲ್ಲ ಸತ್ತೋಗ್ತಾ ಇದ್ರೆ ಎಲ್ಲ ಕಡೆ ಮನೆ ಒಂದೊಂದು ಮನೆ ಮುಂದೆ ಈ ತರ ಹೇಳಿದ್ರೆ ಏನಾಗುತ್ತೆ ಅಂದ್ರೆ ಗಾಬರಿ ಜಾಸ್ತಿ ಆಗತ್ತೆ. ಅದು ಒಂದು ಹೇಳೋ ರೀತಿ ಇದೆ ಅಲ್ಲ, ಅದು ಕಿಚ್ಚೋದು, ಬ್ಯಾಕ್ ಗ್ರೌಂಡ್ ಅಲ್ಲಿ ಮ್ಯೂಸಿಕ್ ಹಾಕೋದು, ಪದೇ ಪದೇ ಅದನ್ನೇ ತಿರ್ಗಾ ಮುರುಗಾ ಹೇಳೋದು, ಸಾವಿನ ಅಂದ್ರ ಏನಂತಾರಲ್ಲ ಸತ್ತಿರೋ ಹೆಣ ತೋರ್ಸೋದು, ಮರಣ ಮೃದಂಗ ಆಗ್ತಾ ಇದೆ ಅಂತ ಹೇಳುವಂತದ್ದು. ರೈಟ್ ಸರ್, ಕರೆಕ್ಟ್ ಆಗಿ. ಆಮೇಲೆ ಅದೊಂದೇ ಅಲ್ಲ, ಅದನ್ನ ಬಾಡಿ ತೋರ್ಸೋದು. ಅವನು ಪಾಪ ಒದ್ದಾಡ್ತಾ ಇರ್ತಾನೆ ಪೇಷಂಟ್, ಅವನು ಹತ್ರ ಹೋಗಿ ತೋರಿಸ್ಬಿಟ್ಟು ಅವನ ಪಕ್ಕದಲ್ಲಿ
ಅವನ ತಾಯಿ ತಂದೆ ಅಥವಾ ಅದು ಹೆಂಡತಿ ಅಳ್ತಾ ಇರ್ತಾರೆ. ಸರ್ ನಿಮ್ಗೆ ಏನ್ ಅನಿಸ್ತಾ ಇದೆ ಅಂತ ಕೇಳ್ತಾರೆ. ಏನ್ ಅನಿಸ್ತಾ ಇದೆ ಅವ್ರಿಗೆ? ಪಾಪ ತೀರ್ಕೊಳ್ತಾ ಇದ್ರೆ ಅದನ್ನ ತೋರ್ಸೋದ್ರಿಂದ ಏನು ಪ್ರಯೋಜನ? ಓಕೆ, ನೀವು ತೋರ್ಸ್ಲೇಬೇಕಾ ಸರ್? ಮುಖನ ಐಡೆಂಟಿಟಿ ತೋರಿಸಬಾರ್ದು. ಇದನ್ನೇ ನಾವು ವೆಸ್ಟರ್ನ್ ಪಾಶ್ಚಾತ್ಯ ಅಂತಾರಲ್ಲ, US ಇರ್ಬೋದು, UK ಅಲ್ಲಿ ಇರ್ಬೋದು, US ಅಲ್ಲಿ ತಗೊಳ್ಳಿ, ಅಲ್ಲಿ ಹಿಪಾ ಕಾಂಪ್ಲಯನ್ಸ್ ಯಾವ ರೀತಿ ಹೇಗೆ? ಹೆಲ್ತ್ ಇನ್ಶೂರೆನ್ಸ್ ಪೋರ್ಟಬಿಲಿಟಿ ಅಂಡ್ ಅಕೌಂಟಬಿಲಿಟಿ ಆಕ್ಟ್ ಆಫ್ 1996 ಅಂತ ಇದೆ. ಅದ್ರ ಪ್ರಕಾರ ಯಾವುದೇ ಪೇಷಂಟ್ ಅವರ ಕನ್ಸೆಂಟ್ ಇಲ್ದಲೆ ತೋರ್ಸೋ ಹಾಗಿಲ್ಲ. ಬದುಕಿರ್ಬೋದು, ತೀರ್ಕೊಂಡಿರ್ಬೋದು. ಅದನ್ನ ತೋರಿಸ್ತೀರಾ ಅಂತಂದ್ರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಕೆನ್ ಆಸ್ಕ್ ಫಾರ್ ಕಂಪನ್ಸೇಷನ್. ಹೇಗೆ ತೋರಿಸಿದ್ರೆ ನಮಗೆ ಇದಿಲ್ದಲೆ. ಇಲ್ಲಿ ನಮ್ಮ ಕೆಲವೊಬ್ರು ಪತ್ರಕರು ಎಲ್ಲರೂ ಹೇಳ್ತಾರಲ್ಲ, ವೆರಿ ಫ್ಯೂ ಆಫ್ ದೆಮ್ ದೇ ಎಂಟರ್ ಇನ್ ಟು ICU ಆರ್ ದೇ ಎಂಟರ್ ಇನ್ ಟು ವೇರಿಯಸ್ ಪ್ಲೇಸಸ್. ಪೇಷಂಟ್ ಅವ್ರು ಕಾಯ್ತಾ ಇದಾರೆ, ಅವ್ರ ಮುಖ ತೋರ್ಸೋದಾಗ್ಲಿ, ಅವ್ರು ಅಳ್ತಾ ಇದಾರೆ, ಅವ್ರ ಎದೆ ತೋರ್ಸೋದು, ಅದನ್ನೆಲ್ಲ ಮಾಡಿದ್ರೆ ಒಂದು ಅವರ ಪರ್ಸನಲ್ ಲೈಫಿನ ಬಗ್ಗೆ ತೋರಿಸ್ತಾ ಇದೀವಿ. ಒಂದು. ಎರಡನೇದು, ಅದರಿಂದ ಗಾಬರಿ ಹುಟ್ಟಿಸ್ತಾ ಇದೀವಿ. ಗಾಬರಿ ಬರೋದ್ರಿಂದ ಏನಾಗತ್ತೆ ಅಂದ್ರೆ ಎರಡು, ಮತ್ತೆಗೇನ್ ಒಂದು ನಾರ್ಮಲ್ ಪೀಪಲ್ ಗಾಬರಿ ಮುಂಚಿಂದನೇ ಗಾಬರಿ ಕಾಯಿಲೆ ಇರುತ್ತೆ, ಅವ್ರಿಗೆ ಮತ್ತೆ ಗಾಬರಿ ಜಾಸ್ತಿ ಆಗುತ್ತೆ. ಅವ್ರು ಗಾಬರಿ ಬಂದಾಗ ಅವರು ನನ್ ಗಾಬರಿ ಕಡಿಮೆ ಮಾಡ್ಕೋಬೇಕು, ಏನ್ ಮಾಡ್ಬೇಕು? ಡಾಕ್ಟರ್ ಹತ್ರ ಹೋಗಕ್ ಆಗಲ್ಲ, ಕೆಲವರು ಡ್ರಿಂಕ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ, ಮಾತ್ರೆ ತಗೊಳಕ್ ಸ್ಟಾರ್ಟ್ ಮಾಡ್ತಾರೆ. ಎಲ್ಲರೂ ಯೋಗ ಮಾಡೋದಿಲ್ಲ. ಗಾಬರಿ ಬಂದಿದೆ, ನಾನು ಯೋಗ ಮಾಡಬೇಕು, ಮೆಡಿಟೇಷನ್ ಮಾಡಬೇಕು, ದೇವ್ರ ಪ್ರೇಯರ್ ಮಾಡಬೇಕು ಅನ್ನೋದು ಬರೋದಿಲ್ಲ. ಗಾಬರಿ ಆಗ್ತಾ ಇದೆ, ನಿದ್ದೆ ಬರ್ತಾ ಇಲ್ಲ, ಎಣ್ಣೆ ತಗೊಳ್ಳೋ ಅಂತ ಎಣ್ಣೆ ಹೇಳ್ಕೊಡ್ತಾರೆ ಕೆಲವರು. ಸೊ ಈ ತರದ್ದೆಲ್ಲ ಆಗ್ಬಿಟ್ಟು ಏನಾಗುತ್ತೆ ಅಂದ್ರೆ ಪ್ಯಾನಿಕ್ ಅಟ್ಯಾಕ್ಸ್ ಎಲ್ಲ ಜಾಸ್ತಿ ಆಗುತ್ತೆ. ಸೊ ಇದು ನಾನು ಹೇಳ್ತಾ ಇಲ್ಲ, ಅದು ಮುಂಚಿಂದಾನೇ ಇದೆ ಸರ್. ಇಟ್ ಈಸ್ ಫ್ರಮ್ ದಿ ನ್ಯಾಷನಲ್, ನಮ್ಮ ಸೊಸೈಟಿಯಲ್ಲಿ ಎಥಿಕಲ್ ಪ್ರೆಸೆಂಟಿಂಗ್ ಅಂತ ಅವರೇ ಹೇಳಿದ್ದಾರೆ. ಅದನ್ನ ನಾವೀಗ ಆತ್ಮಾವಲೋಕನ ಮಾಡ್ಕೊಳ್ಳುವಂತ ಒಂದು ಸನ್ನಿವೇಶ, ಈಗ ಸಂದರ್ಭ ಸಕಾಲ, ನಿಜವಾದ ಒಂದು ಟೈಮ್ ಬಂದಿದೆ ಅಂತ. ಸರ್, ಈಗ ಕಾಕಡೆ ಅವರೇ, ಈಗ ನಮ್ಮ ಒಂದು ಈ ಮಾಧ್ಯಮಗಳ ಸ್ವಯಂ ನಿಯಂತ್ರಣ ಅನ್ನುವಂಥದ್ದು ಒಂದು ಪ್ರಬಲವಾದ ಅಸ್ತ್ರ ನಾವು ಮಾಧ್ಯಮ ಕ್ಷೇತ್ರದಲ್ಲಿ ನಾವು ನೋಡೋ ರೀತಿಯಲ್ಲಾದ್ರೆ. ಸೊ ಸ್ವಯಂ ನಿಯಂತ್ರಣ ಹಾಕೊಳ್ಬೇಕು, ನಮ್ಮ ಸ್ವಯಂ ಸೀಮಾರೇಖೆನ ನಾವೇ ಹೇಳ್ಕೊಳ್ಬೇಕು ಅನ್ನೋಂತಹ ವಿಚಾರದಲ್ಲಿ, ಅನ್ನುವಂತಹ ಮೌಲ್ಯದ ಬಗ್ಗೆ ನೀವು ಮಾತಾಡೋದಾದ್ರೆ ಏನ್ ಹೇಳ್ತೀರಾ? ಈ ಒಂದು ಸಂದರ್ಭದಲ್ಲಿ, ಒಂದು ಆರೋಗ್ಯ ತುರ್ತು ಪರಿಸ್ಥಿತಿ ಇರುವಂತಹ ಒಂದು ಸಂಕಷ್ಟದ ಒಂದು ಸನ್ನಿವೇಶದಲ್ಲಿ ನೀವೇನು ಒಂದು ನಿಮ್ಮ ಅಭಿಪ್ರಾಯನ ವ್ಯಕ್ತಪಡಿಸ್ತೀರಾ ಅಂತ? ಇವತ್ತು ದೇಶದಲ್ಲಿ ಅಷ್ಟೇ ಅಲ್ಲ, ಜಗತ್ತಿನಲ್ಲಿ ಮತ್ತು ರಾಜ್ಯದಲ್ಲಿ, ನಮ್ಮ ಹಳ್ಳಿಗಳಲ್ಲಿ ಈ ರೋಗದ ಬಗ್ಗೆ ಸಾಕಷ್ಟು ಭಯ ಹುಟ್ಟಿ ಆಗಿಬಿಟ್ಟಿದೆ. ಆದ್ರೆ ಇಲ್ಲಿ ಒಂದು ನೈತಿಕ ಜವಾಬ್ದಾರಿ ಏನಿದೆ ನಮ್ದು, ಆ ನೈತಿಕ ಜವಾಬ್ದಾರಿಯನ್ನ ಮೀರಿ ನಮಗೆ ಕೋಡ್ ಆಫ್ ಕಂಡಕ್ಟ್ ಇದೆ. ನಾವು ಬಾಡಿಯನ್ನ ತೋರಿಸಬಾರ್ದು, ಸತ್ತವರ ಫೋಟೋಗಳನ್ನ ಪಬ್ಲಿಷ್ ಮಾಡಬಾರ್ದು ಅನ್ನೋದನ್ನ ಬಹಳ ವರ್ಷಗಳಿಂದ ಪತ್ರಿಕೋದ್ಯಮದಲ್ಲಿ ನಾವು ನಡೆಸ್ಕೊಂಡು ಬಂದಿದ್ದೇವೆ. ಅದೊಂದು ವ್ರತದ ತರ ನಾವು ಪಾಲನೆ ಮಾಡ್ಕೊಂಡು ಕೂಡ ಬಂದಿದ್ದೀವಿ. ಆದ್ರೆ ಇತ್ತೀಚೆಗೆ ಈ ಸ್ಪರ್ಧೆಯಿಂದಾಗಿ, ಪೈಪೋಟಿಯಿಂದಾಗಿ ಏನಾಗ್ತಾ ಇದೆ, ಸ್ಮಶಾನದಲ್ಲಿ ಹೆಣಗಳನ್ನ ಸುಡತಕ್ಕಂತಹ ದೃಶ್ಯಗಳನ್ನ ಲೈವ್ ಆಗಿ ತೋರಿಸ್ತಕ್ಕಂಥದ್ದು, ಆ ಸತ್ತಂತವರ ಕುಟುಂಬಗಳ ಜನರ ಆಕ್ರಂದನವನ್ನ ಹೆಚ್ಚು ಬೆಳಕು ಚೆಲ್ಲುವಂತ ಪ್ರಯತ್ನ ಮಾಡ್ತಾರೆ, ವೈಭವೀಕರಿಸತಕ್ಕಂಥದ್ದು, ಇದು ಸಮಾಜದಲ್ಲಿ ಒಂದು ಅಶಾಂತಿಯ ವಾತಾವರಣವನ್ನ ಸೃಷ್ಟಿಸುತ್ತೆ ಅನ್ನೋದು ಮತ್ತು ಮಾನಸಿಕ ಕ್ಷೋಭೆಯನ್ನ ಉಂಟು ಮಾಡುತ್ತದೆ ಅಂತಕ್ಕಂಥದ್ದು ವೈದ್ಯರು ಹೇಳ್ತಾ ಇದ್ದಾರೆ. ಇಂತಹ ಒಂದು ಸಾಮಾಜಿಕ ಸ್ವಾಸ್ಥ್ಯ ಹದಗೆಡತಕ್ಕಂತಹ ಸನ್ನಿವೇಶಗಳನ್ನ ನಾವು ನಿರ್ಮಾಣ ಮಾಡ್ತಾ ಇದ್ದೇವೆಯಾ ಅಂತಕ್ಕಂತಹ ಆತ್ಮಾವಲೋಕನನ್ನ ನಾವು ಮಾಡ್ಕೊಳ್ಳೇಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬರು ತಮ್ಮ ತಮ್ಮ ಜವಾಬ್ದಾರಿಯನ್ನ ನಿರ್ವಹಣೆ ಮಾಡ್ತಿರುವಾಗ, ಒಬ್ಬ ವೈದ್ಯರು ಸರಿಯಾಗಿ ತನ್ನ ಕರ್ತವ್ಯವನ್ನ ನಿರ್ವಹಣೆ ಮಾಡದೇ ಇದ್ದಾಗ ಆ ರೋಗಿ ಸಾಯ್ತಾನೆ, ರೋಗಿ ಕುಟುಂಬಕ್ಕೆ ಹಾನಿ ಆಗುತ್ತೆ, ಅಥವಾ ರೋಗಿಗೆ ಸಾವನ್ನ ಒಪ್ಪೋದು. ಅದೇ ರೀತಿಯಾಗಿ ಒಬ್ಬ ಪತ್ರಕರ್ತ ತನ್ನ ವಾಣಿಜ್ಯದ ಉದ್ದೇಶಕ್ಕಾಗಿ ವೈಭವೀಕರಣವನ್ನ ಮಾಡೋದಾದ್ರೆ, ಸುದ್ದಿಗಳ ವೈಭವೀಕರಣವನ್ನ ಮಾಡೋದಾದ್ರೆ, ಕಣಗಳ ರಾಶಿಯನ್ನ ಮತ್ತೆ ಮತ್ತೆ ತೋರಿಸುವ ಮೂಲಕ, ಕಣಗಳ ರಾಶಿಯನ್ನ ಜನರಿಗೆ ಮನದಟ್ಟು ಮಾಡುವ ಮೂಲಕ, ಅಂದ್ರೆ ಈಗ ಟಿಆರ್ಪಿ ಕಲ್ಚರ್ ಗಿಂತ ನಾವು ಹೊರಗಡೆ ಬರಬೇಕು ಅಥವಾ ನಮ್ಮ ಪ್ರಸಾರದ ಸಲುವಾಗಿ ಮಾಡೋದಾದ್ರೆ ಅದು ಕೂಡ ಅನೈತಿಕ ಆಗುತ್ತೆ. ಅಂತಹ ಅನೈತಿಕ ಕಾರ್ಯಚಟುವಟಿಕೆಗಳಲ್ಲಿ ನಾವು ಭಾಗಿಯಾಗದೇನೆ ಸಾಮಾಜಿಕ ಸ್ವಾಸ್ಥ್ಯವನ್ನ ಕಾಪಾಡತಕ್ಕಂತಹ ನಿಟ್ಟಿನಲ್ಲಿ ನಾವು ವಾಸ್ತವ ಏನಿದೆ ಅದನ್ನ ಪ್ರಸಾರ ಮಾಡೋಣ, ವಾಸ್ತವ ಏನಿದೆ ಅದನ್ನ ಪ್ರಕಟ ಮಾಡೋಣ. ನಾವು ಯಾವಾಗ ನಾವೇನು ಅತೀತರಲ್ಲ, ನಾವು ಈ ಸಮಾಜದಿಂದ ಬಂದವರೇ ಆದ್ದರಿಂದ ಈ ಸಮಾಜದ ಕಟ್ಟುಪಾಡುಗಳನ್ನ ನಾವು ಒಪ್ಕೊಳ್ಳೇಬೇಕು. ಹಾಗೇನೆ ನಾವು ದಾರಿ ತಪ್ತಾ ಇದೀವಿ ಅಂತಕ್ಕಂತಹ ಮಾತನ್ನ ಯಾರಾದ್ರೂ ಹೇಳಿದ್ರೆ
ಹೌದಾ? ನಾವು ದಾರಿ ತಪ್ತಾ ಇದೀವಾ? ಹ್ಮ್ ಆತ್ಮಾವಲೋಕನವನ್ನ ಮಾಡ್ಕೊಳ್ಬೇಕು. ಹ್ಮ್ ಆ ಆತ್ಮಾವಲೋಕನದಲ್ಲಿ ನಾವು ತಪ್ಪು ಮಾಡ್ತಾ ಇದ್ದೇವೆ ಅಂತ ಕಂಡು ಬಂದ್ರೆ, ಮೇಲ್ನೋಟಕ್ಕೆ ನಮಗೆ ಅನ್ಸುತ್ತೆ ಅಂತ ಆದ್ರೆ, ಹ್ಮ್. ನಾವು ಮಾಧ್ಯಮದಲ್ಲಿ ಇರೋರೇ ನಾವು ಅದನ್ನ ಎತ್ತಿ ತೋರಿಸ್ತಾ ಇದ್ದೇವೆ, ಎತ್ತಿ Right. ಆಡ್ತಾ ಇದ್ದೇವೆ, ಹ್ಮ್. ಹೇಳ್ತಾ ಇದ್ದೇವೆ. ಜನರು ಇವತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ನಮಗೆ ಬಹಳಷ್ಟು ಟೀಕೆ ಟಿಪ್ಪಣಿಗಳನ್ನ ಮಾಡ್ತಾ ಇದ್ದಾರೆ. ಹ್ಮ್ 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 ಆ ಟೀಕೆ ರೈಟ್. ಹ್ಮ್ ಟಿಪ್ಪಣಿಗಳು ಹ್ಮ್ ಸ್ವಯಂ ನಿಯಂತ್ರಣ ಹೇರಿಕೊಳ್ಳುವುದರ ಮೂಲಕ ಹ್ಮ್ ನಮ್ಮ ನೈತಿಕ ಜವಾಬ್ದಾರಿ ಏನಿದೆ ಅದನ್ನ ಪಾಲನೆ ಮಾಡಬೇಕಾಗಿದ್ದು ಇವತ್ತು ಬಹಳ ಅಗತ್ಯ ಇದೆ ಅಂತ ನಾನು ಭಾವಿಸ್ತೇನೆ. ಹ್ಮ್ ಹ್ಮ್ ಇವತ್ತು ಆಮೇಲೆ ನೋಡಿ, ಹ್ಮ್ ಇವತ್ತು ನಂಜುಂಡಪ್ಪ ಅವರೇ, ಇವತ್ತು ನಾನು ಹೈಕೋರ್ಟ್ ನ ಒಂದು ತೀರ್ಪು ಕೂಡ ಈಗ ಓದ್ತಾ ಇದ್ದೆ. ಹ್ಮ್ 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 ಇವತ್ತೇ ಅದು ಚರ್ಚೆಗೆ ಬಂತು ಕೂಡ. ಹ್ಮ್ ಹೆಣಗಳ ರಾಶಿಯನ್ನ ಪ್ರಸಾರ ಮಾಡತಕ್ಕಂತಹ ಹ್ಮ್ ಹೆಣಗಳ ಫೋಟೋಗಳನ್ನ ಪ್ರಕಟ ಮಾಡುವುದರ ವಿರುದ್ಧ ಒಂದು PIL ಅನ್ನ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಅದು ಇವತ್ತು ವಿಚಾರಣೆಗೆ ಬಂದು ಹೈಕೋರ್ಟ್ ಆ ಬಗ್ಗೆ ಒಂದು ತೀರ್ಪನ್ನು ಕೂಡ ಕೊಟ್ಟಿದೆ. ಹ್ಮ್ ಹ್ಮ್ ಏನ್ ತೀರ್ಪನ್ನ ಕೊಟ್ಟಿದೆ ಅಲ್ಲಿ? ಹೈಕೋರ್ಟ್ ಏನ್ ಹೇಳಿದೆ ಅಂತ ನೋಡಿದ್ರೆ, ಹ್ಮ್ ಹೈಕೋರ್ಟ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಆ PIL ಅರ್ಜಿಯನ್ನ ಸಲ್ಲಿಸಿದವರಿಗೆ ನೀವು ಅಪ್ರೋಪ್ರಿಯೇಟ್ ಅಥಾರಿಟಿಗೆ ಇದನ್ನ ಹ್ಮ್. Right. ದೂರನ್ನ ಸಲ್ಲಿಸಿ ಅಂತಕ್ಕಂಥದ್ದು. ಅಂದ್ರೆ ದೂರು ಸಲ್ಲಿಸಬೇಕು ಅಂದ್ರೆ ಆರೋಪ ಇದೆ ಅಂತ ಆಯ್ತು. ಓಕೆ. ಹ್ಮ್ ಹಾಗಾಗಿ ನಾವು ಆತ್ಮಾವಲೋಕನವನ್ನ ಮಾಡಿಕೊಳ್ಳುವುದರ ಮೂಲಕ ಹ್ಮ್ ಸರಿಯಾದ ಮಾಹಿತಿಯನ್ನ ಜನರಿಗೆ ತಲುಪಿಸ್ತಕ್ಕಂತಹ ಕೆಲಸವನ್ನ ಮಾಡಬೇಕಾಗಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ನೆನಪಿಸೋದಕ್ಕೆ ಓಕೆ. ಸರ್ ಅವರು ಸರ್ ಈಗ ಒಂದು ಸರ್ ಓಕೆ, ಹೇಳಿ ಸರ್. ಇದಕ್ಕೆ ಒಂದು ಪೂರಕವಾಗಿ ಹೇಳುವಂತದ್ದು ಡಾಕ್ಟ್ರೆ, ಈ ಆಯ್ಕೆ ಅನ್ನುವಂತ ಸ್ವಾತಂತ್ರ್ಯ ಪ್ರತಿಯೊಬ್ಬ ಪ್ರಜೆಗೂ ಇದೆ ಡಾಕ್ಟ್ರೆ. ಯಾವುದನ್ನ ನೋಡ್ಬೇಕು, ಯಾವುದು ನಮ್ಮ ಮನಸ್ಸಿನ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತೆ, ಯಾವುದರಿಂದ ಹೆಚ್ಚು ನಾವು ಕಲಿತೀವಿ, ಮಾಹಿತಿ, ಮನರಂಜನೆ ಮತ್ತೆ ಜೊತೆಗೆ ಜಾಗೃತಿ ಮೂಡಿಸುವಂತ ನಿಟ್ಟಿನಲ್ಲಿ ಯಾವುದು ನಮ್ಗೆ ಸೂಕ್ತ ಅನ್ನುವಂತಹ ಆಯ್ಕೆ ಮಾಡಿಕೊಳ್ಳುವಂತಹ ಸ್ವಾತಂತ್ರ್ಯ ಪ್ರತಿಯೊಬ್ಬ ವೀಕ್ಷಕನಿಗೂ ಕೂಡ ಇದೆ. ಅವರು ಆ ಒಂದು ಅಸ್ತ್ರವನ್ನ ನಂಜುಂಡಪ್ಪನವರೇ, ಎಸ್ ಈಗ ಇವತ್ತು ಹೈಕೋರ್ಟ್ ಏನ್ ಹೇಳಿದೆ ಅಂದ್ರೆ ಆ ಪಾಯಿಂಟ್ ಅನ್ನು ಹೇಳಿದೆ, ಆ Right. ಪಾಯಿಂಟ್ ಅನ್ನು ಎತ್ತಿ ಕೂಡ ಇದೆ. ಹ್ಮ್ 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 ಜನರ ಕೈಯಲ್ಲಿ ರಿಮೋಟ್ ಇರ್ತದೆ, ರೈಟ್. ಜನರು ತಮಗೆ ಏನ್ ಬೇಕೋ ಅದನ್ನ ಆಯ್ಕೆ ಮಾಡ್ಕೊಳ್ಬಹುದು ಓಕೆ. ಅಂತಕ್ಕಂಥ ಮಾತನ್ನು ಕೂಡ ಹೈಕೋರ್ಟ್ ಇವತ್ತು ಹೇಳಿದೆ. ಹ್ಮ್. ತನ್ನ ತೀರ್ಪಿನಲ್ಲಿ ಈ ಒಂದು ಅಂಶವನ್ನ ಒತ್ತು ಹೇಳಿದೆ. ಬಹಳ ಇದನ್ನು ಬಹಳ ಕೂಡ ನಾವು ಗಮನಿಸಬೇಕು. ಬಹಳ ವಿಶೇಷವಾದ, ಬಹಳ ಪ್ರಮುಖವಾದ, ಬಹಳ ಪ್ರಬಲವಾದ ಅಸ್ತ್ರ. ಡಾಕ್ಟ್ರೆ, ಏನ್ ಹೇಳ್ತಾ ಇದ್ರಿ ನೀವು? ಏನ್ ಇದಕ್ಕೆ ಏನ್ ಪ್ರತಿಕ್ರಿಯೆ ಕೊಡ್ತೀರಾ ಅಂತ? ಸರ್ ನನ್ ಡೆಫಿನೆಟ್ಲಿ ನಾನೇ ಹೇಳ್ತಾ ಇರೋದು, ಸರ್ ಹೇಳೋದು ಐ ಕಂಪ್ಲೀಟ್ಲಿ ಅಗ್ರಿ. ಏನ್ ಹೇಳ್ತಾ ಇರೋದ್ರೆ, ಚೂಸ್ ಮಾಡೋದು ನನ್ಗೆ ಡಿಟರ್ಮಿನೇಷನ್ ಅಂತ ಕರಿತೀವಿ, ರೈಟ್ ಟು ಸೆಲ್ಫ್ ಡಿಟರ್ಮಿನೇಷನ್. ನಾ ಏನ್ ನೋಡ್ಬೇಕು ನನಗೆ. ಬಟ್ ಕೆಲವೊಮ್ಮೆ ಅಥವಾ ವಿಡಿಯೋಸ್ ಏನೋ ಬರ್ತಾ ಇದೆ, ಅವ್ರು ಕಿರ್ಚ್ತಾ ಇರೋದು ನೋಡಿದ್ರೆ ಒಂಥರ ಏನಾಗುತ್ತೆ, ಕಿರ್ಚುದು ಅಥವಾ ಏನೋ ಒಂದು ದೇ ವಿಲ್ ಕ್ರಿಯೇಟ್ ಏನಂತಾರಲ್ಲ, ಮೇ ಬಿ ಸಮ್ ಕೈಂಡ್ ಆಫ್ ಕ್ರಿಯೇಟ್ ಸಮ್ ಕೈಂಡ್ ಏನಂತಾರಲ್ಲ ಅದಕ್ಕೆ, ದೇರ್ ಇಸ್ ಅ ವರ್ಡ್ ಫಾರ್ ಇಟ್ ಸರ್, ಒಂದು ಸಮೂಹ ಸನ್ನೆ ಆಗತ್ತೆ ಅಂತನ. ರೈಟ್, ಅದು ಮಾಡಿ ಕೂರಿಸ್ಕೊಂಡು ಕೇಳ್ತಾರೆ. ಸಿ, ನಾನು ರಿಪೋರ್ಟ್ ಮಾಡಬೇಡಿ ಅಂತ ಹೇಳ್ತಿಲ್ಲ. ನಾನು ಈ ಒಂದು ಟಿವಿ ಚಾನಲ್ ಸಖತ ರಿಪೋರ್ಟ್ ಮಾಡಿದ್ರು, ಸ್ಮಶಾನಕ್ಕೆ ಟಿವಿ ಚಾನಲ್ ಅವ್ರು ಹೋಗ್ತಾರೆ, ಅವರು ತೋರಿಸ್ತಾರೆ ಹಿಂಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮಾತ್ರ ಬಹಳ ಮೆದುವಾಗಿರುತ್ತೆ. ಈಗ ಯಾರೋ ತೀರ್ಕೊಂಡಾಗ ಸ್ಲೋ ಮ್ಯೂಸಿಕ್ ಇರಲ್ಲ, ಆತರ ಇದೆ. ಹೋಗ್ಬಿಟ್ಟು ಅಲ್ಲಿನ ಈ ಸ್ಮಶಾನದ ಚೀಫ್ ಇರ್ತಾರಲ್ಲ, ಅವ್ರ ಹತ್ರ ಹೋಗ್ಬಿಟ್ಟು, ಮ್ಯಾನೇಜರ್ ಹತ್ರ ಹೋಗ್ಬಿಟ್ಟು, ಯಾಕೆ ಲೇಟ್ ಆಗ್ತಾ ಇದೆ, ಮುಂಚೆನೂ ಒಂದು 60-70 ಹೆಣಗಳು ಬರ್ತಾ ಇತ್ತು ದಿನಕ್ಕೆ, ಈಗ 120 ಬರ್ತಾ ಇದೆ. ಬಟ್ ಏನಕ್ಕೆ ಲೇಟ್ ಆಗ್ತದೆ ಅಂತ ಹೇಳ್ತಾನೆ, ಸರ್ ಪ್ರೋಟೋಕಾಲ್ ಇದೆ, ಬಾಡಿ ನಿಂಗೆ ಬಿಡಕ್ ಬಿಡಲ್ಲ, ಬಾಡಿ ಬಂದಿದ್ದನ್ನ ಆಂಬ್ಯುಲೆನ್ಸ್ ಅಲ್ಲಿ ಇಟ್ಟಿರ್ಬೇಕು, ಅದನ್ನ ಆ ಫೈರ್ ಅಂತ ಹೇಳ್ತೀವಲ್ಲ ಅದ್ರ ಮೇಲೆ ಇಡೋ ತನಕ ಆಂಬ್ಯುಲೆನ್ಸ್ ಅಲ್ಲಿಂದ ಬಿಡೋ ಆಗಿಲ್ಲ ಅಂತ ಪ್ರೋಟೋಕಾಲ್ ಇದೆ. ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು, ಸರಿ ಈ ತರ ಸರ್ಕಾರದವರು ನಮಗೆ ಏರ್ಪಾಡು ಮಾಡಿದ್ದಾರೆ, ಅವರಿಗೆ ಈ ಎಲೆಕ್ಟ್ರಿಕ್ ಕ್ರಿಮಿಟೋರಿಯಂ ಅಲ್ಲಿ ಇಲ್ಲ ಅಂತಂದ್ರೆ ಅಲ್ಲಿ ಪಕ್ಕದಲ್ಲಿ ಇದಿದೆ, ಏನಂತಾರಲ್ಲ ಸೌದೆಗಳಿದೆ. ಕೆಲವೊಮ್ಮೆ ಬಾಡಿಗಳು ಹಾಸ್ಪಿಟಲ್ ಇಂದ ರಿಲೀಸ್ ಮಾಡೋ ಅಷ್ಟೊತ್ತಿಗೆ 11-12 ಗಂಟೆ ಮಧ್ಯಾಹ್ನ ಆಗುತ್ತೆ. ಅಲ್ಲಿಂದ ಅವ್ರು ಮನೆಗೆ ತಗೊಂಡು ಹೋಗ್ಬಿಡೋದಿಲ್ಲ, ಡೈರೆಕ್ಟ್ ಆಗಿ ಕೆಲವೊಮ್ಮೆ ಸ್ಮಶಾನಕ್ಕೆ ತಗೊಂಡ್ಬರ್ತಾರೆ. ಅವರ ಮಗ ಅಥವಾ ಮಗಳು ಬಂದ್ಬಿಟ್ಟು ಅವ್ರು PPE ಕಿಟ್ ಹಾಕೋಬೇಕು, ಸಣ್ಣದಾದ ಒಂದು ರಿಚುವಲ್ ಮಾಡಬೇಕು. ಸೊ ಒಂದೊಂದು ಬಾಡಿಗೆ ಟೈಮ್ ತಗೊಳ್ತಾ ಇದೆ ಸರ್. ಯಾಕಂದ್ರೆ BBMP ಅವರು ದೇ ಆರ್ ಟೇಕಿಂಗ್ ಟೈಮ್ ಬಿಕಾಸ್ ಈ ಪ್ರೋಟೋಕಾಲ್. ಎಸ್ ಸರ್. ಅಲ್ಲಿ ಆಂಬ್ಯುಲೆನ್ಸ್ ಸಿಕ್ಕಾಕೊಂಡ್ಬಿಡತ್ತೆ ಸರ್. ಸೊ ಅವಾಗ ಏನಾಗುತ್ತೆ, ಆಂಬ್ಯುಲೆನ್ಸ್ ನಿಲ್ಸಕ್ ಜಾಗ ಇಲ್ಲ, ಅಲ್ಲ ಆಂಬ್ಯುಲೆನ್ಸ್ ವಿತ್ ಇನ್ ಏನಂತಲ್ಲ ಏರಿಯಾದಲ್ಲಿ ನಿಲ್ಸಕ್ಕಿಲ್ಲ. ಸೊ ಇಟ್ ವಿಲ್ ಗೋ ಆನ್.
ಸೊ ಮುಂಚೆ ಏನಾಗ್ತಾ ಇತ್ತು, ಯಾರೋ ತೀರ್ಕೊಂಡ್ರು ಅವರ ಫ್ಯಾಮಿಲಿ ಮೆಂಬರ್ಸ್ ಕೊಡ್ತಾ ಇದ್ರು, ಫ್ಯಾಮಿಲಿ ಮೆಂಬರ್ಸ್ ಅವರು ಅವರೆಲ್ಲ ತಗೊಂಡೋಗ್ಬಿಟ್ಟು ಅವರ ಗೊತ್ತಿರೋ ಜಾಗಕ್ಕೆ ಹೋಗ್ಬಿಟ್ಟು ಅಲ್ಲಿ ಅಥವಾ ಅವರ ಫ್ಯಾಮಿಲಿ ಅವರ ಹಳ್ಳಿಯಲ್ಲಿ ಕರ್ಕೊಂಡು ಹೋಗು ಅಥವಾ ಎಲ್ಲೋ ಒಂದ್ ಕಡೆ ಸ್ಮಶಾನದಲ್ಲಿ ಮಾಡ್ತಾರೆ. ಇಲ್ಲಿ ಎಕ್ಸ್ಪ್ಲೇನ್ ದ ಹೋಲ್ ಪ್ರೋಸೆಸ್. ಅವ್ರು ಹೇಳ್ತಾರೆ ನೀವು ಬೇಗ ಬನ್ನಿ, ನೀವು ಬೇಗ ಬಾಡಿ ರಿಲೀಸ್ ಮಾಡಿ, ಜನರು ಯಾವ ರೀತಿ ಇದು ಮಾಡಬೇಕು, ಸಹಕಾರ ಮಾಡಬೇಕು. ಅವ್ರು ಕೆಲವೊಮ್ಮೆ ಏನ್ ಮಾಡ್ಬಿಡ್ತಾರೆ, ಸ್ವಲ್ಪ ಜನ ನಮ್ ತಂಗಿ ಬರ್ಬೇಕು, ವೇಟ್ ಮಾಡಿ ಅಂತ ಆಂಬ್ಯುಲೆನ್ಸ್ ನ ಅಲ್ಲೇ ನಿಲ್ಸ್ಬಿಡ್ತಾರೆ. ಸೊ ಆಂಬ್ಯುಲೆನ್ಸ್ ಹೊರಗಡೆ ಹೋಗೋಕ್ಕೂ ಆಗೋದಿಲ್ಲ ಯೂಸ್ ಮಾಡೋದಕ್ಕೆ. ಸೊ ಇದನ್ನ ನಾವು ಜನರಿಗೆ ಹೇಳ್ಬಿಟ್ಟು ವೆದರ್ ದ ಗೈಡ್ ಲೈನ್ಸ್ ನ ಟ್ವೀಕ್ ಮಾಡ್ಬೋದಾ, ಅಲ್ಲಿ ಬೇರೆ ಏನಾದ್ರೂ ಅವಕಾಶ ಮಾಡಬಹುದಾ, ಬೇರೆ ವೆಹಿಕಲ್ ಆತರ ಇಡ್ಬೋದಾ, ಈ ತರದ್ದು ವೇರಿಯಸ್ ಪ್ಲಾನ್ ಮಾಡಿ ಡಿಸ್ಕಷನ್ ಮಾಡಬಹುದು. ಅಯ್ಯೋ ಅಲ್ಲಿ ಆಂಬ್ಯುಲೆನ್ಸ್ ನಿಂತಿದೆ ನೋಡಿ, ಇದೆ ಸಾವುಗಳು, ಈ ತರ ಹೇಳೋ ಬದಲು ಇದನ್ನ ಆ ಹೇಳೋ ರೀತಿನ ಬದಲಾವಣೆ ಮಾಡಿದ್ರೆ ಜನರು ಕಾಯೋರಾಗ್ಲಿ ಅಥವಾ ವೇಟ್ ಮಾಡೋರ್ಗೂ ಗೊತ್ತಾಗತ್ತೆ ಏನು ಅಂತ ಅಂದ್ಬಿಟ್ಟು. ಇಲ್ಲ ಅಂತಂದ್ರೆ ಹೇಗೆ ತೋರಿಸ್ತಾರೆ ಅಂದ್ರೆ ಅದನ್ನ ಟ್ವಿಸ್ಟ್ ಕೊಟ್ಬಿಡ್ತಾರೆ ಸರ್. ಆ ಟ್ವಿಸ್ಟ್ ಕೊಟ್ಟಾಗ ಪ್ರಾಬ್ಲಮ್ ಆಗುತ್ತೆ. ಅಲ್ಲಿ ನನಗೆ ಪ್ರಾಬ್ಲಮ್ ಇರೋದು, ನೀವು ರಿಪೋರ್ಟಿಂಗ್ ಮಾಡೋದ್ರಲ್ಲಿ ಪ್ರಾಬ್ಲಮ್ ಇಲ್ಲ ಸರ್, ತೋರಿಸಿ, ಬಟ್ ಅದನ್ನ ಏನ್ ಕಾರಣ ನಿಜ ತೋರಿಸಿ ಸರ್. ನಿಜ ತೋರಿಸ್ದಲ್ಲ ಅದಕ್ಕೆ ಇಲ್ಲ ಅಯ್ಯೋ ನೋಡಿ ಹೌದು ಸರ್, ಈಗ ನೋಡಿ 60 ಆಂಬ್ಯುಲೆನ್ಸ್ ನಿಂತಿದೆ ಸ್ಮಶಾನದ ಮುಂದೆ, ಹೆಂಗ್ ಕಾಣುತ್ತೆ ನಿಮ್ಗೆ ಯೋಚನೆ ಮಾಡಿ. ಮುಂಚೆನೂ ಬರ್ತಾ, ಬಟ್ ಅಲ್ಲಿ ಮುಂಚೆ ಏನಾಗ್ತಾ ಇತ್ತು, ಬರ್ತಾ ಇದ್ರು ಬೇಗ ಮಾಡಿ ಅಲ್ಲೊಂದು ನಡೀತಾ ಇತ್ತು. ಇಲ್ಲಿ ಏನಂದ್ರೆ ಹಂಗ್ ಮಾಡಕ್ ಬಿಡೋದಿಲ್ಲ. ದರ್ ಇಸ್ ಅ ಪ್ರೋಟೋಕಾಲ್ ಹ್ಯಾಸ್ ಟು ಬಿ ಫಾಲೋಡ್. ಬಾಡಿನ ಕ್ರಿಮೇಷನ್. ಸೊ ರಾತ್ರಿ ಕೋವಿಡ್ ಸೋಂಕಿತ ಶವಗಳನ್ನ ನಿರ್ದಿಷ್ಟವಾದ ಪ್ರದೇಶಗಳೆಲ್ಲ ಇದ್ ಮಾಡ್ಬೇಕಾಗತ್ತೆ, ಒಂದ್ ರೀತಿ ಹೆಚ್ಚು ಒತ್ತಡ ಬೀಳುತ್ತೆ ಅನ್ನುವಂತಹ ಒಂದು ಪ್ರೋಟೋಕಾಲ್ ಮಾಡ್ಲಿಕ್ಕೆ ಕೇಳಿ ಪಾಪ ಅವ್ರು ಒದ್ದಾಡ್ತಾರ. ಅವರು ಸರ್ ಜನ ಬರ್ತಾರೆ, ಎಲ್ಲ ಬೈದು ಹೋಗ್ತಾರೆ, ನಿಮಗೆ ನಮಗೂ ಗೊತ್ತು ಅವ್ರು ತೊಂದರೆಯಲ್ಲಿ ಇದಾರೆ. ಪಾಪ ಜನಕ್ಕೆ ಗೊತ್ತಿಲ್ಲ ಏನಕ್ಕೆ ಡಿಲೇ ಆಗ್ತಾ ಇದೆ, ಎಲ್ಲಿ ಡಿಲೇ ಆಗ್ತಾ ಇದೆ. ಆಂಬ್ಯುಲೆನ್ಸ್ ಸಿಗ್ತಾ ಇಲ್ಲ, ಆಂಬ್ಯುಲೆನ್ಸ್ ಏನಕ್ಕೆ ಸಿಗ್ತಾ ಇಲ್ಲ ಅಂದ್ರೆ ಅಲ್ಲಿ ಸಿಕ್ಕಾಕೊಂಡಿದೆ ಆಂಬ್ಯುಲೆನ್ಸ್. ಅಲ್ಲಿಂದ ರಿಲೀಸ್ ಆದ್ಮೇಲೆ ಬಾಡಿನ ಆಂಬ್ಯುಲೆನ್ಸ್ ನ ಸ್ಯಾನಿಟೈಸ್ ಮಾಡ್ಬೇಕು. ಹಂಗೆ ಆಂಬ್ಯುಲೆನ್ಸ್ ಯೂಸ್ ಮಾಡಕ್ ಬರಲ್ಲ, ಸ್ಯಾನಿಟೈಸ್ ಮಾಡಿ ಒಣಗಾದ್ಮೇಲೆ ಬಿಡ್ಬೇಕು ಆಂಬ್ಯುಲೆನ್ಸ್. ಸೊ ಈ ರೀತಿ ಒಂದು ಸರ್, ಇದು ಯಾರು ಟೆಲ್ ಮಿ ಒನ್ ಕಂಟ್ರಿ ಸರ್, ಒಂದು ದೇಶ ಇಷ್ಟಿರೋ ಪಾಪ್ಯುಲೇಷನ್ ಇಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡಿದ್ದಾರೆ ಸರ್. ಪಾಸಿಟಿವ್ ಆಗು ತೋರಿಸ್ಬೇಕು, ನೆಗೆಟಿವ್ ಆಗು ತೋರಿಸ್ಬೇಕು ಸರ್. ಬರೀ ನೆಗೆಟಿವ್ ತೋರಿಸಿರೋದು ತುಂಬಾ ತಪ್ಪು ಸರ್. ಸಿಂಪಲ್ ಆಗಿ ಹೇಳ್ತೀನಿ ನೋಡಿ, ಒಂದು ಆನೆ ಇದೆ, ಒಂದು ಸಣ್ಣ ಕತೆ, ಟೈಮ್ ಇದೆ ಸರ್ ಹೇಳ್ತೀನಿ. ಒಂದು ಸಣ್ಣ ಆನೆನ ಹಗ್ಗ ಕಟ್ಬಿಟ್ಟು ಒಂದು ಮರಕ್ಕೆ ಕಟ್ಟಾಕ್ತಾರೆ. ಅದು ಆನೆ ಟ್ರೈ ಮಾಡುತ್ತೆ, ತಪ್ಪಿಸ್ಕೊಳಕ್ ಆಗೋದಿಲ್ಲ. ಅದು ಆ ಹಗ್ಗ ಸಣ್ಣದಿರುತ್ತೆ, ದೊಡ್ಡದೇನಿರೋದಿಲ್ಲ. ಈಗ ಆನೆಗೆ ವಯಸ್ಸಾಗಿದೆ, ದೊಡ್ಡದಾಗಿದೆ, ಆ ರೋಪ್ ಇದಿದೆಯಲ್ಲ, ಹಗ್ಗ ಇದೆಯಲ್ಲ ಸಣ್ಣದೇ ಇದೆ. ನೋಡಿದ್ರೆ ಆ ಆನೆ ಹಿಂಗೆ ಕಿತ್ತು ಬಿಸಾಕ್ಬಿಡ್ಬೋದು. ಆದ್ರೂ ಅದು ಅಲ್ಲಿಂದ ತಪ್ಸ್ಕೊಳ್ಳಲ್ಲ. ಏನಕ್ಕೆ ಅಂದ್ರೆ ಮನ್ಸಲ್ಲಿ ಹೋಗ್ಬಿಟ್ಟಿದೆ, ನನಗೆ ತಪ್ಸ್ಕೊಳಕ್ ಆಗಲ್ಲ ಅಂತ ಸಣ್ಣದಾಗಿಂದ. ಈ ತರ ನೆಗೆಟಿವ್ ವಿಚಾರ ಕೊಡಬಾರ್ದು ಸರ್, ಪಾಸಿಟಿವ್ ಕೊಡ್ಬೇಕು. ನೆಗೆಟಿವ್ ಇರ್ಬೇಕು, ಪಾಸಿಟಿವ್ ಇರ್ಬೇಕು. ನೀವು ಬರೀ ನೆಗೆಟಿವ್ ಕೊಡ್ತಾ ಇದ್ರೆ ನೀನು ದಡ್ಡ ವೇಸ್ಟ್ ಅಂತಂದ್ರೆ ಅವ್ನು ಏನಾಗತ್ತೆ ಹೇಳಿ. ಅವ್ರಿಗೆ ಒಂದು ಆಂಗಲ್ ಬೇಡ, ಏನಿದೆ ವಾಸ್ತವಿಕತೆ ಏನಿದೆ ಅದನ್ನ ನೀವು ವರದಿ ಮಾಡಿ ಅನ್ನುವಂತ ಒಂದು ಸಲಹೆ ಕೊಡ್ತಾ ಇದ್ದೀರಾ. ಈಗ ಡಾಕ್ಟರ್ ಕಾಕಡೆ ಅವರೇ, ಈಗ ಸಾಮಾಜಿಕ ಮಾಧ್ಯಮಗಳು ಹೆಚ್ಚಿನ ರೀತಿಯಲ್ಲಿ ಪರಿಣಾಮ ಬೀರ್ತಾ ಇರುವಂತದ್ದನ್ನು ನಾವು ನೋಡ್ತೇವೆ. ಇದು ಕೊರೋನಾ ವೈರಸ್ಸು, ಆದ್ರೆ ಆ ವೈರಸ್ಸು ಸಾಮಾಜಿಕ ಮಾಧ್ಯಮಗಳೆಲ್ಲ ಹರಡುವಂತ ಒಂದು ವೈರಸ್ಸು, ಸಾಕಷ್ಟು ಜನರಿಗೆ ಸಾವು ನೋವು ತೊಂದರೆ ಕೊಡುವಂತಹ ಒಂದು ವೈರಸ್ ಆಗು ಕೂಡ ಇದು ಪರಿವರ್ತನೆ ಆಗ್ತಾ ಇರುವಂತದ್ದು. ಇದೊಂದು ರೀತಿ ಪಿಡುಗು ಕೂಡ ಆಗ್ತಾ ಇದೆ, ಜಾಗೃತಿನೂ ಕೂಡ ಮೂಡಿಸ್ತಾ ಇದೆ. ಆದರೆ ಈ ರೀತಿಯ ಸಾಮಾಜಿಕ ಮಾಧ್ಯಮಗಳು ತಮ್ಮ ವಿವೇಚನೆಯನ್ನ ಮರೆತು, ಅಂದ್ರೆ ಯಾವುದೋ ರೀತಿಯದ್ದು ಎಲ್ಲೋ ಬಂದಿದ್ದು, ಯಾವುದೋ ಅದಕ್ಕೊಂದು ಖಚಿತತೆ ಇರಲ್ಲ, ಅಂತಹದ್ದನ್ನೆಲ್ಲ ಫಾರ್ವರ್ಡ್ ಮಾಡುವಂಥದ್ದು, ಅಂತಹದ್ದನ್ನೆಲ್ಲ ಜನಗಳಿಗೆ ತುರುಕುವಂತಹ ಒಂದು ಪ್ರಯತ್ನದ ಬಗ್ಗೆ ಏನ್ ಹೇಳ್ತೀರಾ? ಈಗ ಸಾಮಾಜಿಕ ಮಾಧ್ಯಮಗಳ ಬಗ್ಗೆ ಮಾತಾಡೋದಕ್ಕಿಂತ ಮೊದಲು ಈ ಮೇನ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿನ ಪಾಸಿಟಿವಿಟಿನೂ ನಾವು ಗುರುತಿಸಬೇಕು. ಡಾಕ್ಟರು ಮತ್ತೆ ನಾವು ಈಗ ಇಷ್ಟೊತ್ತವರೆಗೂ ಚರ್ಚೆ ಮಾಡಿರೋದು ನೆಗೆಟಿವ್ ಪಾಯಿಂಟ್ ಅನ್ನ ಮಾತ್ರ ವೈಭವೀಕರಿಸ್ತವೆ ಅಂತಕ್ಕಂಥ ಮಾತನ್ನೇ ಹೆಚ್ಚು ಒತ್ತು ಕೊಟ್ಟು ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಅದು ನಿಜ ಕೂಡ, ಅದ್ರ ಬಗ್ಗೆ ನಮ್ಮ ತಕರಾರಿಲ್ಲ. ಆದ್ರೆ ಮಾಧ್ಯಮಗಳು ಒಳ್ಳೆಯದನ್ನು, ಸಕಾರಾತ್ಮಕ ಸುದ್ದಿಗಳನ್ನು ಕೂಡ ಪ್ರಸಾರ ಮಾಡ್ತಾ ಇದ್ದವು ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಅಕ್ನಾಲೇಜ್ ಮಾಡಬೇಕು. ಆದ್ರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಒಳ್ಳೆದಕ್ಕಿಂತ ಕೆಟ್ಟದ್ದೇ ಹೆಚ್ಚು ಆಗಿರೋದ್ರಿಂದ ನಾವು ನಮ್ಮ ಫೋಕಸ್, ನಮ್ಮ ಚರ್ಚೆ ಅದರ ಮೇಲೇನೆ ಕೇಂದ್ರೀಕೃತ ಆಗಿದೆ ಅಂತಕ್ಕಂಥ. ಇಲ್ಲಿ ಒಳ್ಳೇದು ಮತ್ತು ಕೆಟ್ಟದ್ದು ಎರಡೂ ಬರ್ತಾ ಇದ್ರು ಕೂಡ ಕೆಟ್ಟದ್ದು ಹೆಚ್ಚು, ವೈಭವೀಕರಣನೇ ಹೆಚ್ಚು ಆಗ್ತಾ ಇರೋದ್ರಿಂದ ಮಾಧ್ಯಮಗಳು ಒಟ್ಟಾರೆಯಾಗಿ ನಕಾರಾತ್ಮಕ ಸಂಗತಿಗಳನ್ನ ಪ್ರಸಾರ ಮಾಡ್ತಾ ಇದ್ದವು ಅಂತಕ್ಕಂಥ ದೂಷಣೆ ಎಲ್ಲ ಕಡೆಗಳಿಂದ ಕೇಳಿ ಬರ್ತಾ ಇದೆ. ಅದನ್ನೇ ನಾವೀಗ ಚರ್ಚೆ ಮಾಡ್ತಾ ಇದ್ದೇವೆ. ಅದರೊಟ್ಟಿಗೆ ನಾವು ಸಕಾರಾತ್ಮಕ ಸುದ್ದಿಗಳನ್ನ ಪ್ರಸಾರ ಮಾಡ್ತಕ್ಕಂತಹ ಅದೆಷ್ಟೋ ಸುದ್ದಿಗಳು ಬರ್ತಾ ಇದ್ದವು, ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಾ ಇದ್ದವು. ಆದ್ರೆ ಅವು ಹೈಲೈಟ್ ಆಗ್ತಾ ಇಲ್ಲ. ಯಾವಾಗ್ಲೂ ಯಾರನ್ನೋ ಒಬ್ಬನ ದೂಷಣೆ ಮಾಡುವಾಗ ಹೆಚ್ಚು ವೈಭವೀಕರಣ ಅಥವಾ ಯಾವುದಕ್ಕೆ ಒತ್ತು ಕೊಡ್ತಾರ ಅದನ್ನ ಗಮನದಲ್ಲಿ ಇಟ್ಕೊಂಡು ಟೀಕೆ ಮಾಡ್ತೀವಿ, ಅದ್ರ ಬಗ್ಗೆ ಮಾತಾಡ್ತೀವಿ. ಆದ್ರೆ ಒಳ್ಳೆಯ ಕೆಲಸ ಮಾಡುವ ಮಾಧ್ಯಮಗಳು ಕೂಡ ಇದಾವು.
ಒಳ್ಳೆಯ ಪತ್ರಿಕೆಗಳು ಕೂಡ ಇದ್ದವು, ಮತ್ತೆ ಫ್ಯಾಕ್ಟ್ ಚೆಕ್ ಮಾಡ್ಕೊಂಡು ಪ್ರಸಾರ ಮಾಡ್ತಕ್ಕಂತಹ ಟಿವಿ ಚಾನೆಲ್ಗಳು ಇದ್ದವು. ಆದ್ರೆ ಅವುಗಳ ಸಂಖ್ಯೆ ಕಡಿಮೆ ಇದೆ ಅಂತಕ್ಕಂಥದ್ದು ಅವು ಗೌಣ ಆಗ್ತಾ ಇದೆ. ಅವುಗಳ ಒಳ್ಳೆ ಕಾರ್ಯಗಳು ಗೌಣ ಆಗ್ತಾ ಇದೆ. ಯಾರು ವೈಭವೀಕರಣ ಮಾಡ್ತಾರೆ, ಯಾರು ಹೆಚ್ಚೆಚ್ಚು ಅವುಗಳನ್ನ ಪ್ರಚಾರ ಮಾಡ್ತಾ ಇದ್ದಾರೆ, ಮತ್ತೆ ಮತ್ತೆ ಅದನ್ನು ತೋರಿಸ್ತಾರೆ, ಕಿರ್ಚಾಡ್ತಾರೆ, ಅಂಥವುಗಳು ಮಾತ್ರ ಹೈಲೈಟ್ ಆಗ್ತಾ ಇದೆ. ಹಾಗಾಗಿ ಆ ಬಗ್ಗೆ ಕೂಡ ನಾವು ಇವತ್ತು ಚರ್ಚೆ ಮಾಡ್ತೀವಿ. ಓಕೆ ಡಾಕ್ಟರ್ ಕಾಕಡೆ ಅವರೇ, ಬಹಳ ಒಳ್ಳೆ ಒಂದು ವಿಚಾರ ಹೇಳಿದ್ರಿ. ಹೌದು, ಮಾಧ್ಯಮಗಳು, ಬಹಳಷ್ಟು ಮಾಧ್ಯಮಗಳು ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಬಹುತೇಕ ಮಾಧ್ಯಮಗಳು ಕೆಲಸ ಮಾಡ್ತಾ ಇದ್ದಾವೆ. ಎಲ್ಲೋ ಒಂದ್ ಕಡೆ ಜನರಲ್ಲಿ ಭೀತಿ ಹುಟ್ಟಿಸುವಂತ ಒಂದು ಪ್ರಯತ್ನಗಳು ಕೂಡ ಇದೇ ಸಂದರ್ಭದಲ್ಲಿ ಆಗ್ತಾ ಇದೆ. ಈ ರೀತಿ ಆಗ್ಬಾರ್ದು ಅನ್ನೋದಕ್ಕೋಸ್ಕರನೇ ಈ ಒಂದು ನಾವು ಚರ್ಚೆ ಮಾಡ್ತಾ ಇರುವಂತದ್ದು. ಈಗ ನಮ್ಮ ಡಾಕ್ಟರ್ ಸುರೇಶ್ ಬಡಾಮಠ್ ಅವರು ಒಂದು ಸಾಮಾಜಿಕ ಮಾಧ್ಯಮಗಳಿಗೆ ಒಂದು ಸಕಾರಾತ್ಮಕ ಸಂದೇಶವನ್ನು ತಲುಪಿಸುವಂತ ಒಂದು ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಆ ವಿಡಿಯೋ ಏನು ನೋಡ್ಕೊಂಬರೋಣ. ವಿಟಿ ಪ್ಲೀಸ್. In a letter to the media people. Of course, media is the fourth pillar of our democracy. You need to show the truth. But at the same time, you have a responsibility to instill hope. But recently, the media is only showing the death, cremation, and people crying. Yes, the media has a huge power. This power comes with great responsibility. You have a responsibility towards the general population. You should not create panic. Because of this panic, even any general population, any person who has sore throat or cough is running towards the hospital. He is trying to buy Remdesivir. He is trying to buy oxygen cylinders. He is trying to block the hospital beds. One of the best example is my friend who is a journalist. 2 days back his father was diagnosed as COVID positive. Of course he's 70 years, but his oxygen saturation is 96. My friend who is a journalist, who is a learned person, but he is making frantic calls towards all the hospital to block the beds. He wants his father the best treatment. He has already blocked 2 beds in 2 hospitals. He's ready to pay any price. When I spoke to him, he can be managed at home. He said, "Can't you see the television channels? People are dying." When I tried to educate him, he being him the journalist, he said, "I can't take risk." See, this is the journalist is getting affected. Imagine about the general population. By seeing the same repeated images, cremation, burial, it's not helping anyone. Of course, you need to report truth. Let's report the truth with good statistics. 90% of them can be treated at home. That can be depicted very easily. Only few require hospitalization, and hardly around 2 to 3% require ICU. That needs to be emphasized n number of times, not the burial ground or a cremation ground. My dear media friends, this panic is spreading more fast than the COVID itself. Because of this fear, many of our patients, many of our general population, they are becoming highly anxious, or else they are even attempting suicide. Please, we request you kindly, restrain yourself, show the truth without glorifying. So my dear friends, you have a huge responsibility. There are tough times to come. We need to act together. Please talk to the people who have recovered. Please increase the resilience, foster the resilience in our population. Please infuse hope in our general population. You have that great power. Please do it. Thank you very much for giving your valuable time. Stay safe. ಕೇಳಿದ್ರಲ್ಲ, ಎಷ್ಟು ಮೌಲ್ಯಯುತವಾಗಿದೆ. ಹೌದು, ನಾವೀಗ ಯಾರಲ್ಲೂ ಕೂಡ ಗಾಬರಿ ಉಂಟು ಮಾಡಬಾರ್ದು, ಯಾರಿಗೂ ಕೂಡ ಗಾಬರಿ ಒಂದು ಭೀತಿಯ ವಾತಾವರಣ ಸೃಷ್ಟಿ ಮಾಡಬಾರ್ದು. ವಾಸ್ತವಿಕತೆ ಏನಿದೆ ಅದಕ್ಕೆ ನಾವು ಹೆಚ್ಚು ಒಂದು ಆದ್ಯತೆ ನೀಡಬೇಕಾಗತ್ತೆ. ಈ ಒಂದು ಸಂದರ್ಭದಲ್ಲಿ, ಆರೋಗ್ಯ ತುರ್ತು ಪರಿಸ್ಥಿತಿಯ ಈ ಸಂದರ್ಭದಲ್ಲಿ
ನಮ್ಮ ಮಾಧ್ಯಮಗಳಷ್ಟೇ ಅಲ್ಲ, ಪ್ರತಿಯೊಬ್ಬರ ಜವಾಬ್ದಾರಿನೂ ಕೂಡ ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ನಮ್ದು ಯಾವುದೇ ಮಾಧ್ಯಮದ ವಿರುದ್ಧ ಅಲ್ಲ, ನಾವು ರಾಷ್ಟ್ರೀಯ ಪ್ರಸಾರ ಒಂದು ವ್ಯವಸ್ಥೆಯಲ್ಲಿ ನಾವು ಅತ್ಯಂತ ಮಹತ್ವದ ಪಾತ್ರ ನಿರ್ವಹಿಸ್ತಾ ಇರೋ ಈ ಸಂದರ್ಭದಲ್ಲಿ ಎಲ್ಲ ರೀತಿಯ ಮಾಧ್ಯಮಗಳು, ಸಾಮಾಜಿಕ ಮಾಧ್ಯಮಗಳನ್ನು ಒಳಗೊಂಡಂತೆ ಎಲ್ಲ ರೀತಿಯ ಮಾಧ್ಯಮಗಳು ಕೂಡ ತನ್ನ ಜವಾಬ್ದಾರಿತನವನ್ನು, ತನ್ನ ಒಂದು ಸಮರ್ಥತೆಯನ್ನು, ತನ್ನ ನಿಜವಾದ ಒಂದು ಮಾಧ್ಯಮದ ಮೌಲ್ಯಗಳನ್ನು ಎತ್ತಿ ಹಿಡಿಬೇಕು ಅನ್ನುವಂಥದ್ದೇ ನಮ್ಮ ಈ ಒಂದು ಕಾರ್ಯಕ್ರಮದ ಉದ್ದೇಶನೂ ಕೂಡ ಆಗಿದೆ. ಒಂದು ಸರ್ಕಾರ ಸಮಾಜದ ಪ್ರಜ್ಞಾವಂತರ ಒಂದು ಅಭಿಪ್ರಾಯನೂ ಕೂಡ ಆಗಿದೆ. ಈಗ ಡಾಕ್ಟರ್ ಓಂಕಾರ ಕಾಕಡೆ ಅವರೇ, ಈ ಒಂದು ಸಂದರ್ಭದಲ್ಲಿ ಅಂದರೆ ಇದನ್ನ ಯಾರು ನಿರೀಕ್ಷೆ ಮಾಡಿರಲಿಲ್ಲ, ಈ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಯಾರು ಒಂದು ಊಹಿಸೋಕ್ಕೂ ಕೂಡ ಸಾಧ್ಯ ಇಲ್ಲದೆ ಇರುವಂತಹ ಸನ್ನಿವೇಶದಲ್ಲಿ ನಾವಿದ್ದೇವೆ. ಈಗ ಮಾಧ್ಯಮಗಳ ಮುಂದಿರುವಂತಹ ಸವಾಲುಗಳನ್ನ ಪಟ್ಟಿ ಮಾಡೋದಾದ್ರೆ ಏನ್ ಹೇಳ್ತೀರಾ ಸರ್ ನೀವು? ನೋಡಿ, ಈಗ ಡಾಕ್ಟರ್ ಸುರೇಶ್ ಅವರು ಒಂದು ಬಹಳ ಮಹತ್ವದ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಈ ಶವಗಳನ್ನ ಸಾಗಿಸ್ತಕ್ಕಂತಹ ಸಂದರ್ಭದಲ್ಲಿ ಸ್ಮಶಾನದಲ್ಲಿ ಯಾಕೆ ಗದ್ದಲ ಗೌಜುಗಳು ನಡೀತದೆ ಅಂತಕ್ಕಂತ ಸಂಗತಿಯನ್ನ ಹೇಳಿದ್ರು. ಅಂತಹ ಸಂಗತಿಗಳ ಅತ್ತ ನಾವು ಬೆಳಕು ಚೆಲ್ಲುವುದರ ಮೂಲಕ ಜನರಲ್ಲಿ ಜಾಗೃತಿಯನ್ನ ಉಂಟು ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ಬೇಕಾಗುತ್ತೆ. ನೋಡಿ, ಸ್ಮಶಾನದಲ್ಲಿ ಹೆಣಗಳು ಸಾಲು ಸಾಲುಗಟ್ಟಿ ನಿಲ್ತಾ ಇದೆ, ಸಾವಿನ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ನಾವು ಕೂಗಿ ಕೂಗಿ ಹೇಳ್ತಾ ಇದ್ರೆ ಜನರಲ್ಲಿ ಆತಂಕ ಶುರುವಾಗುತ್ತೆ, ಜನರಲ್ಲಿ ಕ್ಷೋಭೆ ಉಂಟಾಗ್ತದೆ, ಅಲ್ಲಿ ಅಶಾಂತಿಯ ವಾತಾವರಣ ನಿರ್ಮಾಣ ಆಗ್ತದೆ. ಅಂತಹ ಒಂದು ಸವಾಲನ್ನ ಮೆಟ್ಟಿ ನಿಲ್ಲುವುದರ ಮೂಲಕ ನಾವು ನಿಜವಾಗಿಯೂ ಅಲ್ಲಿ ಸಾವಿನ ಸಂಖ್ಯೆಯಲ್ಲಿ ಹೆಚ್ಚಳ ಆಗಿದೆ ಅನ್ನೋದನ್ನ ಸುದ್ದಿಯನ್ನ ಕೊಡೋಣ. ಖಂಡಿತ ಅದನ್ನ ನಾವು ಮುಚ್ಚುಮರೆ ಮಾಡಬೇಕಾದ ಅಗತ್ಯ ಇಲ್ಲ. ಎಷ್ಟು ಸಾವಾಗಿದೆಯೋ ಅಷ್ಟು ಸಾವಿನ ಸಂಖ್ಯೆಯನ್ನ ನಾವು ಜನರಿಗೆ ತಿಳಿಸೋಣ. ಆದ್ರೆ ಸ್ಮಶಾನದಲ್ಲಿ ಆಗಿರ್ತಕ್ಕಂತಹ ಏನು ಟ್ರಾಫಿಕ್ ಜಾಮ್ ಇದೆ, ಅದು ಯಾಕೆ ಆಗ್ತಾ ಇದೆ ಅನ್ನುವ ನಿಜವಾದ ಕಾರಣ ಬೇರೆ ಇದೆ, ಇನ್ನೂ ಇದೆ ಅಲ್ಲಿ. ಅದಕ್ಕೆ ಅಟ್ರಿಬ್ಯೂಟ್ ಮಾಡ್ತಕ್ಕಂತ ಇನ್ನೂ ಹಲವು ಸಂಗತಿಗಳಿದೆ. ಅಂತಹ ಸಂಗತಿಗಳನ್ನ ನಾವು ಪತ್ತೆ ಹಚ್ಚಿ ಅವುಗಳನ್ನ ಜನರಿಗೆ ತಲುಪಿಸುವ ಮೂಲಕ ಜನರಲ್ಲಿ ಉಂಟಾಗಬಹುದಾದಂತಹ ಆತಂಕಗಳನ್ನ ಕಡಿಮೆ ಮಾಡಬಹುದು ಅಂತ ಅನಿಸುತ್ತೆ ನನಗೆ. ಬೇರೆ ಬೇರೆ ಆಯಾಮಗಳು, ಒಂದು ಪ್ರತಿಯೊಂದು ಘಟನೆ ಹಿಂದೆ ಹಲವಾರು ಆಯಾಮಗಳಿರ್ತವೆ. ಆ ಆಯಾಮಗಳು ಯಾವುದು, ಯಾಕಾಯ್ತು, ಏನು ಇದರ ಹಿನ್ನೆಲೆ ಏನು, ಯಾವ ರೀತಿ ಇದೆ ಅನ್ನುವಂಥದ್ದು ಡಾಕ್ಟರ್ ಸುರೇಶ್ ಅವರು ಹೇಳುವವರೆಗೂ ನನಗೂ ಕೂಡ ಅದರ ಬಗ್ಗೆ ಮಾಹಿತಿ ಇರಲಿಲ್ಲ. ಯಾಕೆ ಸ್ಮಶಾನಗಳಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಅಥವಾ ಸಂಖ್ಯೆ ಹೆಚ್ಚಳ ಆಗಿರೋದ್ರಿಂದ ಇದು ಆಗ್ತಾ ಇದೆಯಾ ಅಂತಕ್ಕಂತ ಭಾವನೆ ಕೂಡ ನನಗೂ ಇತ್ತು. ಆದ್ರೆ ಅಲ್ಲಿ 60-70 ಬರ್ತಕ್ಕಂಥದ್ದು 140-160 ಬರ್ತಾ ಇದೆ ಅಂತ ಹೇಳಿದ್ರೆ ಸಂಖ್ಯೆಯಲ್ಲಿ ಜಾಸ್ತಿ ಆಗಿದೆ ಅನ್ನೋದು ನಿಜ. ಅದರ ಜೊತೆಗೆ ಅಲ್ಲಿ ಅನುಸರಿಸಬೇಕಾಗಿರ್ತಕ್ಕಂತಹ ನಿಯಮಗಳ ಕಾರಣದಿಂದಾಗಿ, ಅಲ್ಲಿ ಅನುಸರಿಸಬೇಕಾಗಿರ್ತಕ್ಕಂತಹ ಪ್ರೋಟೋಕಾಲ್ ನ ಕಾರಣದಿಂದಾಗಿ ಹೆಣಗಳನ್ನ ಸುಡ್ತಕ್ಕಂತಹ ಸಮಯದಲ್ಲಿ ಹೆಚ್ಚಳ ಆಗ್ತಾ ಇದೆ. ಅದರ ಜೊತೆ ಸಂಖ್ಯೆನೂ ಜಾಸ್ತಿ ಆಗಿದೆ. ಹೀಗಾಗಿ ಸ್ಮಶಾನಗಳ ಮೇಲೆ ಒತ್ತಡ ಹೆಚ್ಚಾಗಿದೆ ಅಂತಕ್ಕಂಥ ಸಂಗತಿ ನಿಜವಾದ ಸಂಗತಿ. ಎರಡೂ ಮಗ್ಗಲುಗಳನ್ನ ನಾವು ತೋರಿಸಿದಂಗಾಗುತ್ತೆ. ಆದ್ರೆ ಇಲ್ಲಿ ಏನಾಗ್ತಾ ಇದೆ, ಕೇವಲ ಟ್ರಾಫಿಕ್ ಜಾಮ್ ಆಗ್ತಾ ಇದೆ, ಅಲ್ಲಿ ಹೆಣಗಳನ್ನ ರಾಶಿ ರಾಶಿಯಾಗಿ ಒಡ್ತಾ ಇದ್ದಾರೆ. ಅಲ್ಲಿ ದಿನದ 24 ಗಂಟೆ ಹೆಣಗಳನ್ನ ಸುಟ್ಟರು ಕೂಡ ಸಮಯ ಸಾಕಾಗ್ತಾ ಇಲ್ಲ ಅಂತಕ್ಕಂಥದ್ದೇ ಹೆಚ್ಚು ಪ್ರಚಲಿತ ಆಗ್ತಾ ಇದೆ. ಜನರಲ್ಲಿ ತುಂಬಾ ಆತಂಕ ಉಂಟಾಗ್ತದೆ. ನಾವು ನೋಡ್ತೇವೆ, ಗಂಗಾ ನದಿಗೂ ಕೂಡ ಶವಗಳನ್ನ ಎಸೆದು ಇದ್ ಮಾಡಿರುವಂತಹ ಒಂದು ಬೆಳವಣಿಗೆನೂ ಕೂಡ ನಾವು ನೋಡ್ತೇವೆ. ಅಂದ್ರೆ ಈ ಸಂದರ್ಭದಲ್ಲಿ ಒಂದು ರಾಜಕೀಯ, ಒಂದು ಆರೋಗ್ಯ ತುರ್ತು ಪರಿಸ್ಥಿತಿಯ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಜವಾಬ್ದಾರಿ ಮೆರಬೇಕಾಗತ್ತೆ. ಒಂದು ನದಿಯಲ್ಲಿ ಒಂದು ಶವನ ಎಸಿತಾರೆ ಅಂತಂದ್ರೆ, ಈ ರೀತಿಯ ಒಂದು PPE ಕಿಟ್ ಹಾಕೊಂಡಿರುವಂತ ಶವಗಳನ್ನ ಎಸಿತಾರೆ ಅಂತಂದ್ರೆ ಅದು ಯಾವ ರೀತಿಯ ಪರಿಣಾಮ ಬೀರಬಹುದು, ಇಡೀ ದೇಶಾದ್ಯಂತ ಅದು ಯಾವ ರೀತಿ ಒಂದು ಜನರ ಮೇಲೆ ಒಂದು ಕ್ಷೋಭೆ ಉಂಟು ಮಾಡಬಹುದು ಅಂತ, ಅಂದ್ರೆ ನಮ್ಮ ಗಾಬರಿಯನ್ನ ಹುಟ್ಟಿಸುತ್ತೆ. ಹಾಗಾಗಿ ಈ ಪ್ರೋಟೋಕಾಲ್ ನಿಂದಾಗಿನೂ ಅಟ್ರಿಬ್ಯೂಟ್ ಆಗ್ತದೆ ಅಂತಕ್ಕಂಥದ್ದನ್ನ ಹೇಳಿದ್ರೆ ಆಗ ಸ್ವಲ್ಪ ಮಟ್ಟಿಗೆ ನಿಜಾಂಶ ಜನರಿಗೆ ತಲುಪುತ್ತೆ ಅಂತ ಡಾಕ್ಟರ್ ಸುರೇಶ್ ಅವರು ಹೇಳಿದ್ದು ಸರಿಯಾಗಿದೆ. ಅದು ಈ ಮಾಧ್ಯಮಗಳ ಸವಾಲುಗಳ ಬಗ್ಗೆ ಏನ್ ಹೇಳ್ತೀರಾ ಈ ಒಂದು ಸಂದರ್ಭದಲ್ಲಿ ಅಂತ? ನೋಡಿ, ಇವತ್ತು ನಾನು ಆರಂಭದಲ್ಲೇ ಹೇಳಿದೆ, ಇವತ್ತು ನಾವು ಪೈಪೋಟಿಯನ್ನ, ಸ್ಪರ್ಧೆಯನ್ನ ಎದುರಿಸ್ತಾ ಇರೋದ್ರಿಂದ ಪ್ರತಿಯೊಬ್ಬ ಮಾಧ್ಯಮ ಸಂಸ್ಥೆಯವರು ನಾವೇ ಮೊದಲು, ನಮ್ಮಲ್ಲೇ ಮಾತ್ರ ಈ ರೀತಿಯ ಬ್ರೇಕಿಂಗ್ ನ್ಯೂಸ್ ಸುಳಿಗೆ ಸಿಲುಕಿಕೊಂಡು ಆ ಸ್ಪರ್ಧಾ ನಾಗಾಲೋಟದಲ್ಲಿ ಇರೋದ್ರಿಂದ ಇಂತಹ ಅವಘಡಗಳು ಆಗ್ತಾ ಇದೆ.
ಇಂತಹ ಅವಘಡಗಳನ್ನ ತಪ್ಪಿಸಬೇಕಾದ್ರೆ ನಾವೀಗಾಗಲೇ ಚರ್ಚೆ ಮಾಡಿದ ಹಾಗೆ ಆತ್ಮಾವಲೋಕನವನ್ನ ಮಾಡ್ಕೊಳ್ಬೇಕು. ಅದು ಕೇವಲ ಮಾಧ್ಯಮ ಸಂಸ್ಥೆಯಲ್ಲಿ ಮಾಡಿದ್ರೆ ಸಾಲದು. ಮಾಧ್ಯಮ ಸಂಸ್ಥೆಗಳ ಜೊತೆಗೆ ಸರ್ಕಾರ ಮತ್ತು ಸರ್ಕಾರದ ಏನು ಮಾಧ್ಯಮ ಅಕಾಡೆಮಿ ಮತ್ತು ಸರ್ಕಾರದ ವಾರ್ತಾ ಮತ್ತು ಪ್ರಚಾರ ಇಲಾಖೆ ಎಲ್ಲರ ಒಂದು ಸಹಯೋಗದಲ್ಲಿ ಮಾಧ್ಯಮ ಮಂಥನ ಅಂತಕ್ಕಂತಹ ಕಾರ್ಯಕ್ರಮಗಳನ್ನ ಕಾರ್ಯಾಗಾರಗಳನ್ನ ರೂಪಿಸುವುದರ ಮೂಲಕ ಕೋವಿಡ್ ನಿರ್ವಹಣೆಯ ಸಂದರ್ಭದಲ್ಲಿ ಮಾಧ್ಯಮಗಳು ನಡೆದುಕೊಳ್ಳಬೇಕಾದಂತಹ ರೀತಿ ನೀತಿಗಳೇನು, ನಾವು ಎಲ್ಲಿ ತಪ್ತಾ ಇದ್ದೀವಿ, ಯಾವ ರೀತಿಯಾದಂತಹ ವರದಿಗಾರಿಕೆಯನ್ನ ಮಾಡಬೇಕು ಮತ್ತು ನೈತಿಕತೆಯನ್ನ ಹೇಗೆ ಕಾಪಾಡಿಕೊಳ್ಬೇಕು, ಕೋಡ್ ಆಫ್ ಕಂಡಕ್ಟ್ ಅನ್ನ ಹೇಗೆ ಪಾಲನೆ ಮಾಡಬೇಕು, ನಾವು ಕೋಡ್ ಆಫ್ ಕಂಡಕ್ಟ್ ಅನ್ನ ಪಾಲನೆ ಮಾಡುವಲ್ಲಿ ಎಲ್ಲಿ ಎಡುತ್ತಾ ಇದ್ದೀವಿ, ಈ ರೀತಿಯಾದಂತಹ ವಿಚಾರಗಳನ್ನ ಇಟ್ಕೊಂಡು ವಿಚಾರ ಮಂಥನಗಳನ್ನ ಮಾಡೋದ್ರ ಮೂಲಕ ಯಾರು ನಾವಿವತ್ತು ಪತ್ರಕರ್ತರನ್ನು ಕೂಡ ಕೋವಿಡ್ ವಾರಿಯರ್ಸ್ ಅಂತಾನೆ, ಫ್ರಂಟ್ ಲೈನ್ ವಾರಿಯರ್ಸ್ ಅಂತಾನೆ ಸರ್ಕಾರ ಪರಿಗಣನೆ ಮಾಡಿದೆ. ಅಂದ್ರೆ ನಾವು ವೈದ್ಯರ ಹಾಗೆ, ಪೊಲೀಸರ ಹಾಗೆ, ಸರ್ಕಾರದ ಅಧಿಕಾರಿಗಳ ಹಾಗೆ ಇವತ್ತು ಮಾಧ್ಯಮದವರು ಕೂಡ ಫ್ರಂಟ್ ಲೈನ್ ಅಲ್ಲಿ ಇಟ್ಕೊಂಡು ವಾರಿಯರ್ ತರ ಕೆಲಸ ಮಾಡ್ತಾ ಇದ್ದಾರೆ. ಇಂಥ ಕೆಲಸ ಮಾಡುವಾಗ ತಪ್ಪುಗಳು ಆಗ್ಬಹುದು, ಆಗ್ತಾ ಇದ್ದವು. ಅಂತಹ ತಪ್ಪುಗಳನ್ನ ಎತ್ತಿ ತೋರಿಸುವುದರ ಮೂಲಕ ನಾವು ಆ ತಪ್ಪುಗಳು ಮರುಕಳಿಸದ ಹಾಗೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಓಕೆ ಡಾಕ್ಟ್ರೇ, ಅಂದ್ರೆ ಮಾಧ್ಯಮಗಳು ಎಲ್ಲಾ ಹಂತಗಳಲ್ಲೂ ಒಂದು ರೀತಿ ಸವಾಲಿನ ಒಂದು ಕೆಲಸ ಮಾಡ್ಕೊಂಬಂದಿರುವಂಥದ್ದನ್ನ ನಾವೆಲ್ಲ ನೋಡ್ತೇವೆ. ಹೌದು, ನಮ್ಮ ದೇಶ ಇಷ್ಟೊಂದು ಪ್ರಗತಿ ಸಾಧಿಸಬೇಕಾದ್ರೆ ಮಾಧ್ಯಮಗಳ ಪಾತ್ರ ಅತ್ಯಂತ ಮಹತ್ವದ್ದು. ನೀವು ಯಾವುದೇ ವಿಚಾರ ನೋಡಿ, ನಮ್ಮ ಪಂಚವಾರ್ಷಿಕ ಯೋಜನೆಗಳಿರಬಹುದು, ಮತ್ತೆ ಎಲ್ಲ ರೀತಿಯ ಆಡಳಿತಗಳಲ್ಲೂ ಕೂಡ ಒಂದು ರೀತಿ ಜನರನ್ನ ಜಾಗೃತಿ ಮೂಡಿಸುವಂತಹ, ಅಭಿವೃದ್ಧಿ ಕಡೆ ಹೆಚ್ಚು ಒಂದು ಒತ್ತು ಕೊಡುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ರೂಪಿಸಿ ಸರ್ಕಾರ ಜಾರಿಗೊಳಿಸುವಂಥ ನಿಟ್ಟಿನಲ್ಲಿ ಲೋಪದೋಷಗಳನ್ನು ಪತ್ತೆ ಹಚ್ಚಿ ಒಂದು ಸರ್ಕಾರವನ್ನು ಸೂಕ್ತ ದಾರಿಗೆ ತರುವಂತಹ ನಿಟ್ಟಿನಲ್ಲೂ ಕೂಡ ಮಾಧ್ಯಮಗಳು ಅತಿ ಹೆಚ್ಚು ಒಂದು ಕೆಲಸ ಮಾಡಿರುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಹೌದು, ಮಾಧ್ಯಮ ಒಂದು ಪ್ರತಿಪಕ್ಷ ಸ್ಥಾನದಲ್ಲಿರುವಂತಹ ಒಂದು ಇದು ಯಾವುದೇ ಸಂದರ್ಭದಲ್ಲೂ ಕೂಡ ಅದು ಪ್ರತಿಪಕ್ಷ ಸ್ಥಾನವಾಗಿ ಕೆಲಸ ಮಾಡಿ, ಕೆಲಸ ನಿರ್ವಹಿಸಿ, ಜನರ ಪರವಾಗಿ ನಿಲ್ಲುವಂತಹ, ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇರುವಂಥದ್ದನ್ನ ನಾವೆಲ್ಲ ನೋಡ್ತಾ ಇದ್ದೇವೆ. ಇದು ಯಾರೂ ನಿರೀಕ್ಷೆ ಮಾಡದೇ ಇರುವಂತಹ ಒಂದು ಸನ್ನಿವೇಶ. ಈ ಕೋವಿಡ್ ಅನ್ನುವಂತಹ ಈ ಸನ್ನಿವೇಶ ಇದೆಯಲ್ಲ, ಈ ಒಂದು ಪರಿಸ್ಥಿತಿ, ಇದನ್ನ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲದೆ ಇರುವಂತಹ ರೀತಿಯಲ್ಲಿ ಎರಡನೇ ಅಲೆ ಈ ರೀತಿ ಅಪ್ಪಳಿಸುತ್ತೆ ಅಂತ ಯಾರು ಕೂಡ ಭಾವಿಸಿರ್ಲಿಲ್ಲ. ಹೌದು, ಎರಡನೇ ಅಲೆ ಬರುತ್ತೆ ಅಂತ ಇತ್ತು, ಆದರೆ ಈ ರೀತಿಯ ಸನ್ನಿವೇಶವನ್ನು ಸೃಷ್ಟಿ ಮಾಡುತ್ತೆ ಅನ್ನುವಂತಹ ಒಂದು ನಿರೀಕ್ಷೆ ಇರಲಿಲ್ಲ. ಹೌದು, ಮಾಧ್ಯಮಗಳು ಇನ್ನಷ್ಟು ಸಂವೇದನಾಶೀಲತೆಯಿಂದ ಕಾರ್ಯನಿರ್ವಹಿಸಬೇಕು. ಮಾಧ್ಯಮಗಳ ಪಾತ್ರ ಬಹಳ ಮುಖ್ಯ. ಪ್ರಜಾಪ್ರಭು ಇಲ್ಲ, ಯಾಕೆ ಅಂತಂದ್ರೆ ಮಾಧ್ಯಮಗಳು ಯಾವಾಗಲೂ ಕೂಡ ಜನರಿಗೆ ಜಾಗೃತಿ ಮೂಡಿಸುವಂತಹ, ಜನರಲ್ಲಿ ಅರಿವು ಮೂಡಿಸುವಂತಹ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡ್ಕೊಂಡ್ಬರ್ತಾ ಇದೆ. ಈ ಮಾಧ್ಯಮಗಳ ಒಂದು ಪ್ರಭಾವದಿಂದಲೇ ನಾವು ನೋಡಿ ಸಾಕಷ್ಟು ಆರೋಗ್ಯ ಕ್ಷೇತ್ರದಲ್ಲೂ ಕೂಡ ನಾವು ಸಾಕಷ್ಟು ಬದಲಾವಣೆಗಳನ್ನು ನಾವು ಕಂಡಿದ್ದೇವೆ, ಸಾಕಷ್ಟು ಸುಧಾರಣೆಗಳಾಗಿರುವಂಥದ್ದನ್ನು ಕೂಡ ನಾವು ನೋಡಿದ್ದೇವೆ. ರಾಷ್ಟ್ರೀಯ ಲಸಿಕಾ ಕಾರ್ಯಕ್ರಮ ಪಲ್ಸ್ ಪೋಲಿಯೋ ಅತ್ಯಂತ ಯಶಸ್ವಿಯಾಗಿರುವಂಥದ್ದು, ಇದೇ ರೀತಿಯ ಬೇರೆ ಬೇರೆ ಆರೋಗ್ಯ ಲಸಿಕಾ ಕಾರ್ಯಕ್ರಮಗಳು ಕೂಡ ಯಶಸ್ವಿಯಾಗಿರುವಂಥ ಒಂದು ನಿಟ್ಟಿನಲ್ಲೂ ಕೂಡ ಮಾಧ್ಯಮಗಳ ಪಾತ್ರ ಬಹಳ ಮುಖ್ಯ ಆಗಿದೆ. ಹೌದು, ಈ ಒಂದು ಈಗ ನಾವು ಮಾಡಬೇಕಾಗಿರುವಂಥದ್ದು ಇನ್ನೂ ಬಹಳ ಪ್ರಮುಖವಾದ ಲಸಿಕಾ ಕಾರ್ಯಕ್ರಮ ಅಂದರೆ ಈ ಸಂದರ್ಭದಲ್ಲಿ ಮತ್ತೆ ನಾವು ಈಗ ಈ ಕೋವಿಡ್ ಲಸಿಕೆ ಅನ್ನುವಂತಹ ಒಂದು ಬ್ರಹ್ಮಾಸ್ತ್ರ ಈಗ ನಮ್ಮ ಮುಂದೆ ಇರುವಂಥದ್ದು, ಪ್ರತಿಯೊಬ್ಬರಿಗೂ ಲಸಿಕೆ ಹಾಕಿಸ್ಕೊಳ್ಳುವಂತಹ ಪ್ರೇರೇಪಣೆ ಮಾಡಬೇಕು. ಎಲ್ಲರಲ್ಲೂ ಕೂಡ ಒಂದು ಆತ್ಮವಿಶ್ವಾಸ ತುಂಬಬೇಕು. ನಮ್ಮಲ್ಲಿ ಈ ಒಂದು ಜಾಗೃತಿ ಇದೆಯಲ್ಲ, ಅದನ್ನ ಕೂಡ ನಾವು ಹೆಚ್ಚು ರೀತಿಯಲ್ಲಿ ಮೂಡಿಸ್ಬೇಕಾಗತ್ತೆ. ಈಗ ಕಾಕಡೆ ಅವರೇ, ಈ ಜಾಗೃತಿಯ ವಿಚಾರಕ್ಕೆ ಬರೋದಾದರೆ, ಅರಿವು ಮೂಡಿಸುವಂಥ ವಿಚಾರಕ್ಕೆ ಬರೋದಾದರೆ ಸೊ ಏನು ಹೇಳ್ತೀರಾ ನೀವು? ಈಗ ಕೋವಿಡ್ ಲಸಿಕಾ ಕಾರ್ಯಕ್ರಮ ಹೌದು ಆರಂಭ ಆಗಿದೆ, ನಡೀತಾ ಇದೆ. 18ರಿಂದ 44 ವಯೋಮಿತಿಯ ಒಂದು ಜನಸಮೂಹಕ್ಕೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ. ಉಳಿದಂತೆ ಲಸಿಕಾ ಕಾರ್ಯಕ್ರಮ ಜನವರಿಯಲ್ಲಿ ಸ್ವಲ್ಪ ಹಿನ್ನಡೆ ಸಾಧಿಸಿತ್ತು. ಫೆಬ್ರವರಿ ಮಾರ್ಚ್ನಲ್ಲಿ ಅದು ಮತ್ತೆ ಒಂದು ಮುನ್ನೆಲೆಗೆ ಬಂದಿದೆ. ಪ್ರತಿಯೊಬ್ಬರಲ್ಲೂ ಲಸಿಕೆ ಹಾಕ್ಸ್ಕೊಬೇಕು ಅನ್ನುವಂಥ ಒಂದು ಅವೇರ್ನೆಸ್ ಬರ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ಲಸಿಕೆ ನಮ್ಮ ಒಂದು ಸೋಂಕು ನಿಯಂತ್ರಣಕ್ಕೆ ಯಾವ ರೀತಿಯ ಒಂದು ಪೂರಕ, ಹೇಗೆ ಈ ವಿಚಾರದ ಬಗ್ಗೆ ನೀವು ಪ್ರತಿಕ್ರಿಯಿಸ್ತೀರಾ ಅಂತ? ನೋಡಿ, ಲಸಿಕಾ ಕಾರ್ಯಕ್ರಮದ ಬಗ್ಗೆ ಈಗಾಗಲೇ ಮಾಧ್ಯಮಗಳಲ್ಲಿ ಸಾಕಷ್ಟು ಪ್ರಚಾರ ಆಗಿದೆ. ಮತ್ತೆ ನೋಡಿ, ಈ ಲಸಿಕೆಯನ್ನ 18 ವರ್ಷಕ್ಕಿಂತ ಮೇಲ್ಪಟ್ಟವರು, 44 ವರ್ಷಕ್ಕಿಂತ ಕೆಳಗಿನವರು ಹಾಕಿಸ್ಕೊಳ್ಳೋದಕ್ಕೆ
ನೋಂದಣಿ ಮಾಡಬೇಕು ಅಂತಕ್ಕಂತಹ ಕೆಲಸ ನಡೀತಾ ಇದೆ. ಈ ಲಸಿಕಾ ಕಾರ್ಯಕ್ರಮದ ಹಿನ್ನೆಲೆಯನ್ನ ನಾವು ಸ್ವಲ್ಪ ನೋಡ್ತಾ ಹೋದ್ರೆ, ಆರಂಭದ ದಿನಗಳಲ್ಲಿ ಬಹಳಷ್ಟು ಜನರಿಗೆ ಅದ್ರ ಬಗ್ಗೆ ಅವರ್ಷನ್ ಇತ್ತು. ಲಸಿಕೆ ಹಾಕಿಸಿಕೊಳ್ಳೋದ್ರ ಬಗ್ಗೆ ಅವರು ಒಲವನ್ನ ಹೊಂದಿರಲಿಲ್ಲ. ಆದ್ರೆ ಮಾಧ್ಯಮಗಳು ಸತತವಾಗಿ ಲಸಿಕೆ ಹಾಕಿಸಿಕೊಳ್ಳುವ ಲಸಿಕಾ ಕಾರ್ಯಕ್ರಮದ ಮಹತ್ವವನ್ನ ತಿಳಿಸಿಕೊಡುವುದರ ಜೊತೆಗೆ ಲಸಿಕೆಯನ್ನ ಹಾಕಿಸಿಕೊಳ್ಳುವುದರಿಂದ ವ್ಯಕ್ತಿಗೆ ಹೇಗೆ ಆರೋಗ್ಯ ಸುರಕ್ಷತೆಯನ್ನ ಕಾಪಾಡಿಕೊಳ್ಳಬಹುದು ಅಂತಕ್ಕಂಥ ಸಂಗತಿಯನ್ನ ಪ್ರಚಾರ ಮಾಡಿದ್ದರ ಕಾರಣದಿಂದಾಗಿ ಹಂತವಾಗಿ ಲಸಿಕಾ ಕಾರ್ಯಕ್ರಮದ ಕಡೆಗೆ ಜನರು ಒಲವು ಹೆಚ್ಚುತ್ತಾ ಬಂತು. ಆದ್ರೆ ಇಲ್ಲಿ ಒಂದು ಏನಾಗಿದೆ ಅಂತ ಹೇಳಿದ್ರೆ, ಲಸಿಕೆಯನ್ನ ಪೂರೈಸುವುದು ಮತ್ತು ಲಸಿಕೆಯನ್ನ ಹಾಕಿಸುವ ಕಾರ್ಯದಲ್ಲಿ ತಾಳ್ಮೇಳ ಇಲ್ಲದ ಒಂದು ವಾತಾವರಣ ಕಂಡು ಬರ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಲಸಿಕೆಯನ್ನ ಹಾಕಿಸಿಕೊಳ್ಳೋದಕ್ಕೆ ಜನ ಸಿದ್ಧ ಇದ್ದಾಗ ಅದಕ್ಕೆ ತಕ್ಕದಾದಂತಹ ಪೂರೈಕೆ ವ್ಯವಸ್ಥೆಯನ್ನು ಕೂಡ ಸರ್ಕಾರಗಳು ಮಾಡಬೇಕಾಗುತ್ತೆ. ಒಂದು ಕಡೆ ನಾವು ಲಸಿಕೆಯನ್ನ ಹಾಕಿಸಿಕೊಳ್ಳಿ ಅಂತ ಪ್ರಚಾರ ಮಾಡ್ತಾ ಇದ್ವಿ, ಇನ್ನೊಂದು ಕಡೆ ಲಸಿಕೆ ಅಲಭ್ಯ ಅಂತ ಕೂಡ ನಾವು ಪ್ರಚಾರ ಮಾಡ್ತಾ ಇದ್ದೀವಿ. ಅಲಭ್ಯತೆಯನ್ನ ಇಟ್ಕೊಂಡು ಸಾಲುಗಟ್ಟಿ ಜನ ನಿಲ್ತಕ್ಕಂಥದ್ದು ಅಥವಾ ಪಕ್ಕದ ಊರುಗಳಿಗೆ ಹೋಗಿ ಲಸಿಕೆಯನ್ನ ಹಾಕಿಸಿಕೊಳ್ತಕ್ಕಂತಹ ಘಟನೆಗಳನ್ನು ಕೂಡ ಮಾಧ್ಯಮಗಳು ಇವತ್ತು ವರದಿ ಮಾಡ್ತಾ ಇದ್ದವು. ಲಸಿಕೆ ಪೂರೈಕೆ ಮತ್ತು ಲಸಿಕೆ ಹಾಕುವುದರ ಮಧ್ಯೆ ಒಂದು ಸಮನ್ವಯತೆಯನ್ನ ಸಾಧಿಸುವುದರ ಮೂಲಕ ಈ ಲಸಿಕಾ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬಹುದು ಅಂತ ಅನ್ಸುತ್ತೆ. ಅತಿ ದೊಡ್ಡ ಲಸಿಕಾ ಕಾರ್ಯಕ್ರಮ ಇಡೀ ಜಗತ್ತಿನಲ್ಲೇ ಅತಿ ವೇಗವಾಗಿ ಲಸಿಕೆಯನ್ನ 17 ಕೋಟಿ ಲಸಿಕೆಯನ್ನ ಒಂದು ಯಶೋಗಾಥೆಯನ್ನ ತಲುಪಿದ್ದು ಭಾರತ. ಸೊ ಇಡೀ ಅಮೆರಿಕನು ಕೂಡ ಈ ರೀತಿಯ ಒಂದು ಅತ್ಯಂತ ಅಂದ್ರೆ 114 ದಿನಗಳಲ್ಲಿ ಭಾರತ 17 ಕೋಟಿ ಲಸಿಕೆಗಳನ್ನ ಹಾಕಿ ಒಂದು ಮಹತ್ವದ ಒಂದು ಸಾಧನೆ ಮಾಡಿದೆ. ಬಹುದೊಡ್ಡ ದೇಶ, ಹೆಚ್ಚು ಜನಸಂಖ್ಯೆ ಇರುವಂತಹ ದೇಶ. ಹೌದು, ಈ 2ನೇ ಅಲೆ ಬಾಧಿಸಿದ ನಂತರ ಲಸಿಕೆಗೆ ಹೆಚ್ಚು ಬೇಡಿಕೆಯಾಗಿದೆ. ಸರ್ಕಾರನೂ ಕೂಡ ನಿಟ್ಟಿನಲ್ಲಿ ಪೂರೈಕೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಪ್ರತಿ 15 ದಿವಸಗಳಿಗೊಮ್ಮೆ ಸರ್ಕಾರಕ್ಕೆ ಸೂಕ್ತ ರೀತಿಯಲ್ಲಿ ಲಸಿಕೆಯನ್ನು ಒದಗಿಸುವಂತಹ ಲಸಿಕೆಯ ಕೋಟವನ್ನು ನಿಗದಿ ಮಾಡುವಂಥ ಒಂದು ಪ್ರಯತ್ನನೂ ಕೂಡ ಮಾಡ್ತಾ ಇದೆ. ಈ ಮೂಲಕ ರಾಜ್ಯ ಸರ್ಕಾರಗಳು ಕೂಡ ಅತ್ಯಂತ ಯಶಸ್ವಿಯಾಗಿ ಈ ಒಂದು 15 ದಿನಕ್ಕೆ ಬೇಕಾಗುವ ರೀತಿಯಲ್ಲಿ ಲಸಿಕೆ ಹಂಚಿಕೆಗೆ ಒಂದು ಸೂಕ್ತ ವ್ಯವಸ್ಥೆಯನ್ನು ರೂಪಿಸುವಂಥ ನಿಟ್ಟಿನಲ್ಲೂ ಕೂಡ ಕೆಲಸ ಮಾಡ್ತಾ ಇದೆ. ಈಗ ಸರ್, ಡಾಕ್ಟರ್ ಸುರೇಶ್ ಬಡಮಠ ಅವರೇ, ನಾವು ಪತ್ರಕರ್ತರಾಗಿ ಪತ್ರಿಕೋದ್ಯಮದಲ್ಲಿ ಇಷ್ಟು ವರ್ಷ ಕೆಲಸ ಮಾಡಿ ನಮಗೆ ಈ ರೀತಿಯ ಒಂದು ಆರೋಗ್ಯ ಪರಿಸ್ಥಿತಿಯಲ್ಲಿ ಈ ರೀತಿ ವರದಿಗಾರಿಕೆ ಮಾಡುವಂತಹ ಒಂದು ಸನ್ನಿವೇಶ ಯಾವತ್ತೂ ಸೃಷ್ಟಿಯಾಗಿರಲಿಲ್ಲ. ಆದರೆ ಅಲ್ಲೂ ಇಲ್ಲಿ ಯಾವುದೋ ಒಂದು ಸಣ್ಣ ಪ್ರದೇಶದಲ್ಲೋ ಅಥವಾ ಸಣ್ಣ ಯಾವುದೋ ಒಂದು ರಾಜ್ಯದಲ್ಲೋ ಅಥವಾ ಸಣ್ಣ ನಗರದಲ್ಲೋ ಈ ರೀತಿಯ ಒಂದು ಆರೋಗ್ಯ ಸಮಸ್ಯೆಗಳು ಕಂಡು ಬರ್ತಾ ಇತ್ತು. ಈ ರೀತಿ ದೊಡ್ಡ ಪ್ರಮಾಣದಲ್ಲಿ ಪ್ಯಾಂಡಮಿಕ್ ಆಗಿರುವಂತಹ ಈ ಸಂದರ್ಭದಲ್ಲಿ ನಮಗೆ ಒಂದು ಯಾವ ರೀತಿ ವರದಿ ಮಾಡಬೇಕು ಅನ್ನುವಂತಹ ಒಂದು ತರಬೇತಿಯ ಕೊರತೆನೂ ಇತ್ತು, ಯಾವ ರೀತಿ ಮಾಡಬೇಕು ಅನ್ನುವಂಥ ಒಂದು ಗೊಂದಲನೂ ಕೂಡ ಇತ್ತು. ಸೊ ಈ ಒಂದು ಗೊಂದಲಗಳು ಕೂಡ ನಮ್ಮಲ್ಲಿ ಸಾಕಷ್ಟು ಸಮಸ್ಯೆಗಳಿಗೆ ಕಾರಣ ಆಗಿರಬಹುದು. ಹೌದು, ವರದಿಗಾರಿಕೆ ಈ ಸಂದರ್ಭದಲ್ಲಿ ಹೇಗೆ ಮಾಡಬೇಕು ಅಂತ ನೀವು ಸಲಹೆ ಕೊಡ್ತೀರಾ ನಿರ್ದಿಷ್ಟವಾಗಿ? ಇಂತಹ ಒಂದು ಅಂದ್ರೆ ಯಾರು ನಿರೀಕ್ಷೆ ಮಾಡದೇ ಇರುವಂತಹ ಒಂದು ಆರೋಗ್ಯ ಒಂದು ಗಂಭೀರ ಸಮಸ್ಯೆ ಸೃಷ್ಟಿಯಾಗಿರುವಂಥ ಸಂದರ್ಭದಲ್ಲಿ ಅಂತ. ರೈಟ್ ಸರ್, ನೋಡಿ, ನಮ್ಮ ಜರ್ನಲಿಸ್ಟ್ ಕೂಡ ದೇ ಆಲ್ಸೋ ಗೆಟ್ ಟಯರ್ಡ್. ಅವರು ಕೂಡ ದೇ ಆರ್ ಫೈಟಿಂಗ್, ದೇ ಆರ್ ದ ಫ್ರಂಟ್ ಲೈನ್ ವರ್ಕರ್ಸ್ ನನ್ನ ಪ್ರಕಾರ, ಬಿಕಾಸ್ ದೇ ಆರ್ ಆಲ್ಸೋ ರಿಪೋರ್ಟಿಂಗ್. ಅವರು ಫಸ್ಟ್ ತಮ್ಮ ಆರೋಗ್ಯವನ್ನ ಅವರು ಕಾಪಾಡ್ಕೊಂಡ್ರೆ ದೆನ್ ದೇ ವಿಲ್ ಬಿ ಏಬಲ್ ಟು ಡೂ ಎ ಗುಡ್ ಜಾಬ್. ಮೊದಲನೇದು ಸರ್. ಆಮೇಲೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಸಮಸ್ಯೆ ಇದೆ, ಸಮಸ್ಯೆಯನ್ನ ತೋರಿಸೋಣ, ನಾಟ್ ವಿತೌಟ್ ಅದಕ್ಕೆ ಯಾವುದೇ ರೀತಿಯಾದ ಇದನ್ನ ಮಸಾಲ ಹಾಕೋದ್ ಬೇಡ. ಸಮಸ್ಯೆಗೆ ಏನೇನು ಸಮಸ್ಯೆಗೆ ಕಾರಣ ಏನು, ಸಮಸ್ಯೆಗೆ ಯಾವ್ಯಾವ ರೀತಿ ಪರಿಹಾರ ಕಾಣ್ಕೋಬಹುದು. ಒಂದು ಸಮಸ್ಯೆ ಇದೆ, ಸಮಸ್ಯೆ ಜೊತೆಗೆ ಅವಕಾಶ ಇರುತ್ತೆ, ಆ ಅವಕಾಶನ ತೋರಿಸೋದು. ಉದಾಹರಣೆಗೆ ಹೇಳ್ಬೋದು ಸರ್, ಇವತ್ತು ಇಷ್ಟು ಜನ ತೀರ್ಕೊಂಡ್ರು ಬ್ಯಾಂಗ್ಳೂರಲ್ಲಿ, ಎಕ್ಸಾಂಪಲ್ ಕೊಡ್ತಾನೆ, 200 ಜನ. ಅದೇ ರೀತಿ ಗುಣ ಆಗಿರೋರ್ನ ಇಂಟರ್ವ್ಯೂ ಮಾಡಬೇಕು. ಸರ್, ಇವತ್ತು ತುಂಬಾ ಜನ ಗುಣ ಆಗಿದ್ದಾರೆ ಅದೇ ಸೇಮ್ ಟೈಮ್ ಅಲ್ಲಿ. ಗುಣ ಆದವ್ರನ್ನ ಒಬ್ರು ಹೋಗ್ಬಿಟ್ಟು, ಸರ್ ನಿಮ್ ಮನೇಲಿ 3 ಜನ ಕೋವಿಡ್ ಪೀಡಿತರಾದ್ರಿ, ಯಾವ ರೀತಿ ನೀವು ಕಷ್ಟ ಬಂತು, ಯಾವ ರೀತಿ ನೀವು ಇದನ್ನ ಫೈಟ್ ಮಾಡಿದ್ರಿ, ನೀವು ಯಾರನ್ನ ಟಿಪ್ಸ್ ಕೊಡ್ತೀರಾ ನಮ್ಮ ಬೇರೆಯವ್ರ ಶ್ರೋತೃಗಳಿಗೆ? ಅವ್ರು ಹೇಳ್ತಾರೆ, ಇಲ್ಲ ಸರ್, ನಾನು ಇವತ್ತು ಹಿಂಗ್ ಪ್ರಾಬ್ಲಮ್ ಆಯ್ತು, ಅಮ್ಮನ್ನ ಈ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ಬೇಕಾಯ್ತು, ನನ್ನ ಅಪ್ಪನ್ ನೋಡ್ಕೋಬೇಕಾಯ್ತು, ಇಬ್ಬರನ್ನ ಹೇಗ್ ಮ್ಯಾನೇಜ್ ಮಾಡಿದೆ, ಯಾರಿಂದ ಸಹಾಯ ತಗೊಂಡೆ, ಎಲ್ಲಿ ಬೆಡ್ ಸಿಕ್ತು, ಯಾವ ರೀತಿ ನಾನು ಕೋಪ್ ಮಾಡಿದೆ, ಈ ಸಮಸ್ಯೆಯಿಂದ ಹೊರಗೆ ಬರೋದಕ್ಕೆ ಯಾವ ರೀತಿ ಫೈಟ್ ಮಾಡಿದೆ, ಯೋಗ ಮಾಡಿದ್ನ, ಮೆಡಿಟೇಷನ್ ಮಾಡಿದ್ನ, ಫ್ರೆಂಡ್ಸಿಗೆ ಕಾಲ್ ಮಾಡಿದ್ನ, ಆಮೇಲೆ
ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಳಿ. ಅಕಸ್ಮಾತ್ ಈಗ ಇನ್ನೊಂದ್ಸಲ ನಾನು ಬೇರೆಯವರಿಗೆ ಯಾವ ರೀತಿ ಸಹಾಯ ಮಾಡ್ಬೋದು, ಪ್ರಿಪೇರ್ ಯಾಕಂದ್ರೆ ಇದು ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ, ನನಗೂ ಬರಬಹುದು. ಸೊ ನಾನು ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕು, ನನಗ್ ಬಂದ್ರೆ ಯಾವ ರೂಮ್ ಅಲ್ಲಿ ಇರ್ತೀನಿ, ನಮ್ಮ ಅಮ್ಮ ಎಲ್ಲಿರ್ತಾರೆ, ಅಣ್ಣ ಎಲ್ಲಿರ್ತಾರೆ, ತಂಗಿ ಎಲ್ಲಿರ್ತಾಳೆ, ಯಾರಿಂದ ನಾನು ಸಹಾಯ ಪಡ್ಕೊಳ್ತೀನಿ, ನನ್ ಮನೇಲಿ ಏನೇನ್ ಇಟ್ಕೋಬೇಕು, ಆಕ್ಸಿಜೋಮೀಟರ್ ಏನ್ ಇಟ್ಕೋಬೇಕು, ಆಕ್ಸಿಜನ್ ಎಲ್ಲಿ ಸಿಗಬಹುದು, ಬೆಡ್ ಎಲ್ಲಿ ಸಿಗಬಹುದು, BBMP ಅವರಿಂದ ಎಲ್ಲಿ ಫೋನ್ ಮಾಡ್ಬೇಕು, ಆಮೇಲೆ ತೊಂದರೆಗಳು ಎಲ್ಲಿದೆ ಅಂತ ತೋರಿಸ್ಬಿಟ್ಟು ಅದಕ್ಕೆ ಚರ್ಚೆ ಮಾಡಬೇಕು. ಯಾರಾದ್ರೂ ಎಕ್ಸ್ಪರ್ಟ್ ನ ಕರೆದ್ಬಿಟ್ಟು ಚರ್ಚೆ ಮಾಡೋದಿರ್ಬೋದು. ಆಮೇಲೆ ಅದೇ ಟೈಮ್ಗೆ ಇಲ್ಲ ಸಾವು ನೋವುಗಳಾಗುತ್ತೆ, ಸಾವು ಬಂದ್ರೆ ಯಾವ ರೀತಿ ಅದನ್ನ ನಾವು ಪ್ರಾಬ್ಲಮ್ ಇಂದ ಹೊರಗೆ ಬರೋದು. ಆಮೇಲೆ ಕೆಲವು ಫ್ರಂಟ್ ಲೈನ್ ವರ್ಕರ್ಸ್ ಇರ್ತಾರೆ, ಡಾಕ್ಟರ್ಸ್ ಇರ್ಬೋದು, ಜರ್ನಲಿಸ್ಟ್, ಅವ್ರನ್ನ ಇಂಟರ್ವ್ಯೂ ಮಾಡಿ ನೀವು ಯಾವ ರೀತಿ ಜೀವನ ನಡೆಸ್ತಾ ಇದೀರಾ ಈ ಟೈಮಲ್ಲಿ, ಈಗ ನಿಮ್ಗೆ ತೊಂದರೆ ಆಗುತ್ತೆ. ಕೆಲವರು ಜರ್ನಲಿಸ್ಟ್ ಅವ್ರ ತಂದೆ ತಾಯಿ ತಿಳ್ಕೊಂಡಿದ್ದಾರೆ, ಅವ್ರಿಗೆ ಕೇಳ್ಬೇಕು ಯಾವ ರೀತಿ ನೀವು ಕಷ್ಟದಿಂದ ಹೊರಗಡೆ ಬಂದಿದ್ದೀರಾ, ಇದನ್ನ ಯಾವ ರೀತಿ ನೀವು ಹೇಳ್ತಾ ಇರೋದು ಒಟ್ಟಾರೆ ಪಾಸಿಟಿವಿಟಿ ಹೆಚ್ಚಾಗಬೇಕು. ಪಾಸಿಟಿವ್ ಅಂದ್ರೆ ಸಕಾರಾತ್ಮಕ ಸುದ್ದಿ, ಸಕಾರಾತ್ಮಕ ಅಂಶಗಳು ಅಂತ. ಓಕೆ, ಈಗ ಡಾಕ್ಟರ್ ಕಾಕಡೆ ಅವರೇ, ಈಗ ಕೊನೆಯದಾಗಿ ಹಲೋ ಸರ್, ಏನು ಸಲಹೆ ಕೊಡ್ತೀರಾ ನೀವು, ಏನು ಕಿವಿ ಮಾತು ಹೇಳ್ತೀರಾ? ನೋಡಿ ನಂಜುಂಡಪ್ಪ ಅವರೇ, ಈ ಕೋವಿಡ್ ಬಿಕ್ಕಟ್ಟಿನ ಸಂದರ್ಭ ಇದೆಯಲ್ಲ, ಈ ಸಂದರ್ಭದಲ್ಲಿ ಎಚ್ಚರಿಕೆ ಏನು ಅಂತ ಹೇಳಿದ್ರೆ, ನೀವ್ ಈಗಾಗಲೇ ಮಾತಾಡುವಾಗ ಹೇಳಿದ್ರಿ ಮಾಧ್ಯಮಗಳು ದೇಶದ ಅಭಿವೃದ್ಧಿಯಲ್ಲಿ ಹೇಗೆ ಸಾಥ್ ಕೊಡ್ತಾ ಬಂದಿದವು ಅಂತಕ್ಕಂಥ. ನಾವು ಬ್ರಿಟಿಷರಿಂದ ಭಾರತಕ್ಕೆ ಸ್ವಾತಂತ್ರ್ಯವನ್ನ ಪಡೆಯುವಂತ ಸಂದರ್ಭದಲ್ಲಿ ಮಾಧ್ಯಮಗಳು ಹೇಗೆ ಬ್ರಿಟಿಷರ ವಿರುದ್ಧ ಹೋರಾಡೋದಕ್ಕೆ ಜನರನ್ನ ಪ್ರೇರೇಪಣೆ ಮಾಡಿದ್ವು, ಆ ರೀತಿಯಲ್ಲಿ ಇವತ್ತು ಕೋವಿಡ್ ನ ವಿರುದ್ಧ ಹೋರಾಟಕ್ಕೆ ಪ್ರೇರೇಪಣೆ ಮಾಡಬೇಕಾಗುತ್ತೆ. ಸಕಾರಾತ್ಮಕ ವರದಿಗಳನ್ನ ಹೆಚ್ಚೆಚ್ಚು ಮಾಡೋದ್ರ ಮೂಲಕ, ಜನರಲ್ಲಿ ಜಾಗೃತಿಯನ್ನ ಉಂಟು ಮಾಡೋದ್ರ ಮೂಲಕ, ಜನರಿಗೆ ಬೇಕಾದ ಮಾಹಿತಿಯನ್ನ ಫಿಂಗರ್ ಟಿಪ್ಸ್ ಅಲ್ಲೇ ಕೊಡೋದ್ರ ಮೂಲಕ, ಇವತ್ತು ಯಾವ ಹಾಸ್ಪಿಟಲ್ ಅಲ್ಲೇ ಬೆಡ್ ಇದೆ, ಎಲ್ಲಿ ಆಕ್ಸಿಜನ್ ವಿತ್ ಬೆಡ್ ಇದೆ, ಯಾವ ಆಸ್ಪತ್ರೆಗೆ ಯಾವ್ಯಾವ ಫೆಸಿಲಿಟೀಸ್ ಇದೆ, ಯಾವ್ಯಾವ ವೈದ್ಯರು ಅಲ್ಲಿ ಟ್ರೀಟ್ ಮಾಡ್ತಾರೆ, ಅದರ ಜೊತೆಗೆ ಸಕಾರಾತ್ಮಕ ವರದಿಗಳು ಅಂತ ಹೇಳಿದ್ನಲ್ಲ, ಈಗಾಗಲೇ ಡಾಕ್ಟರ್ ಸುರೇಶ್ ಅವರು ಪ್ರಸ್ತಾಪ ಮಾಡಿದ ಹಾಗೆ ಕೋವಿಡ್ ವಿರುದ್ಧ ಹೋರಾಟ ಮಾಡಿ ಗೆದ್ದಂತಹ ಸಕ್ಸೆಸ್ ಸ್ಟೋರೀಸ್ ಇದೆಯಲ್ಲ, ಸಕ್ಸೆಸ್ ಸ್ಟೋರೀಸ್ ಮೇಲೆ ಹೆಚ್ಚು ಫೋಕಸ್ ಮಾಡೋದ್ರ ಮೂಲಕ ಜನರಲ್ಲಿ ಆತ್ಮವಿಶ್ವಾಸವನ್ನ ಮೂಡಿಸಲಿಕ್ಕೆ ಸಾಧ್ಯ ಇದೆ. ಮತ್ತೆ ಆ ಮೂಲಕ ಸ್ಥಳೀಯವಾಗಿರ್ತಕ್ಕಂತಹ ಟಿಪ್ಸ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಇದೆ. ಯಾರೋ ಒಬ್ಬ ಹೋಮ್ ಐಸೋಲೇಷನ್ ಅಲ್ಲೇ ತನ್ನದೇ ಆದಂತಹ ರೀತಿಯಲ್ಲಿ ಆ ರೋಗದ ವಿರುದ್ಧ ಹೋರಾಟ ಮಾಡಿ ಗೆದ್ದು ಬಂದಿರ್ತಾನೆ. ನೋಡಿ, ಹೋಮ್ ಐಸೋಲೇಷನ್ ನಲ್ಲಿ ಇರುವಾಗ ತಾನು ಆ ಸಮಯವನ್ನ ಹೇಗೆ ಕಳೆದೆ ಅಂತಕ್ಕಂತ ಅನುಭವಗಳನ್ನ ಹಂಚಿಕೊಂಡ್ರೆ ಸಾಕು. ಒಂದು ಪುಸ್ತಕ ಓದಿರ್ತಾನೆ, ಸಂಗೀತ ಕೇಳಿರ್ತಾನೆ, ಫ್ರೆಂಡ್ಸ್ ಜೊತೆ ಮಾತಾಡಿರ್ತಾನೆ, ಬಂಧುಗಳ ಜೊತೆ ಮಾತಾಡಿರ್ತಾನೆ. ಇದು ಒಂದು ರೀತಿಯ ಮತ್ತೊಬ್ಬರಿಗೆ ಟಿಪ್ಸ್ ಆಗಬಹುದು. ಇದು ಅಂದ್ರೆ ಯಶೋಗಾಥೆಗಳು ನಮಗೆ ಪ್ರೇರಣೆ ಆಗ್ಬೇಕು. ಈ ಸಂದರ್ಭದಲ್ಲಿ ಯಶೋಗಾಥೆಗಳನ್ನ ನಾವು ಮುಂದಿಟ್ಕೊಂಡು ಯಾವ ರೀತಿ ಸಕ್ಸಸ್ ಸ್ಟೋರೀಸ್ ಆಗಿದೆ ಅನ್ನುವಂಥದ್ದನ್ನು ಕೂಡ ಇದ್ ಮಾಡ್ಬೇಕಾಗತ್ತೆ ಅಂತ ಬಹಳಷ್ಟು ವಿಷಯಗಳನ್ನ ನೀವು ನಮ್ ಜೊತೆ ಕ್ರಮಕ್ಕೆ ಬಂದು ಇಷ್ಟೊಂದು ಅಮೂಲ್ಯವಾದ ಮಾಹಿತಿಯನ್ನು ನೀಡಿದ್ದಕ್ಕೆ ನಮ್ಮ ವೀಕ್ಷಕರ ಪರವಾಗಿ, ನಮ್ಮ ಚಂದನ ವಾಹಿನಿ ಪರವಾಗಿ ನಿಮ್ಗೆ ಅನಂತ ಧನ್ಯವಾದಗಳು. ನಮಸ್ಕಾರ. ಈಗ ನಾನು ಕೂಡ ಸ್ಟುಡಿಯೋದಿಂದ ಹೊರಗಡೆ ತೆರಳ್ತಾ ಇದ್ದೀನಿ. ನಾನು ಕೂಡ ಮಾಸ್ಕ್ ಧರಿಸ್ತೀನಿ. ಸೂಕ್ತ ರೀತಿಯಲ್ಲಿ ಮಾಸ್ಕ್ ಅನ್ನ ಧರಿಸ್ತಾ, ವ್ಯಕ್ತಿಗತ ಅಂತರವನ್ನ ಕಾಪಾಡಿಕೊಳ್ತಾ, ಅದರಲ್ಲೂ ಪ್ರಮುಖವಾಗಿ ಈಗ ಕೋವಿಡ್ ಸೋಂಕಿನ ನಿವಾರಣೆಗೆ ಬಹಳ ಮುಖ್ಯವಾಗಿರುವಂತದ್ದು ಲಸಿಕೆಯನ್ನ ಪ್ರತಿಯೊಬ್ಬರು ಹಾಕಿಸ್ಕೊಳ್ಳಿ. ಮತ್ತೆ ಎಲ್ಲರಲ್ಲೂ ಕೂಡ ಒಂದು ಸಕಾರಾತ್ಮಕ ಅಂಶಗಳನ್ನ ಬಿತ್ತಿ ಒಂದು ರೀತಿಯ ಸಕಾರಾತ್ಮಕ ವಾತಾವರಣವನ್ನು ಸೃಷ್ಟಿ ಮಾಡಿ ಈ ಕೋವಿಡ್ ಅನ್ನುವಂತಹ ಮಹಾಮಾರಿಯ ವಿರುದ್ಧದ ಹೋರಾಟದಲ್ಲಿ ನೀವು ಎಲ್ಲರೂ ಕೂಡ ಒಂದು ಹೋರಾಟದ ರಾಯಭಾರಿಗಳಾಗೋಣ ಅಂತ ಹೇಳ್ತಾ ಕಾರ್ಯಕ್ರಮ ವೀಕ್ಷಿಸಿದ್ದಕ್ಕೆ ನಿಮಗೂ ಕೂಡ ಅನಂತ ಧನ್ಯವಾದಗಳು.